ಗೇಣನು ಕೊರ್ಪುಣಂಚಿನ ಒಂಜಿ ವ್ಯವಸ್ಥೆ ಮಲ್ದೇರಿ ಸಾಲದ ಪ್ರಮುಖರಾಯಿನಂಚಿನ ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಬಾರಿ ಪೊರ್ಲುದ ಕಾರ್ಯಕ್ರಮ ಬಾರಿ ಯಶಸ್ವಿ ಕಾರ್ಯಕ್ರಮ ಕೆಸರಡು ಕೊಪ್ಪುಂಡ ದಾದ ವಿಚಾರ ಅಂದು ಪನ್ನೀರ ಹಿರಿಯಕಲು ಸ್ಟೇಜಿಡ್ ಉಳ್ಳೇರಿ ನನ್ನ ಉದ್ಘಾಟನೆ ಆದಿ ಶಾಲೆಯ ಒಂದು ವತಿಯಿಂದ ನಮ್ಮ ಮಡ್ಡೇಲ್ ಮಾಸ್ ಕಂಡೋಡು ಗೊಬ್ಬುಲೆ ಕೆಸರಡು ಎಂಬಂತಹ ಒಂದು ಅಭೂತಪೂರ್ವವಾದಂತಹ ಒಂದು ಕಾರ್ಯಕ್ರಮ ಇದೀಗ ನಡೆಯಲಿಕ್ಕಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಾಲೆಯ ನಿರ್ದೇಶಕರಾಗಿರುವಂತಹ ಕೆ ರವೀಂದ್ರ ಶೆಟ್ಟಿ, ಅದೇ ರೀತಿಯಾಗಿ ಶ್ರೀಮತಿ ಸೌಮ್ಯ ಶೆಟ್ಟಿ ಇವರ ನೇತೃತ್ವದಲ್ಲಿ ಈ ಸಲ ಕೂಡ ಮಕ್ಕಳಿಗೆ ಒಂದು ಕೃಷಿಯ ಬಗ್ಗೆ ಒಂದು ತಿಳುವಳಿಕೆ ಮೂಡಿಸಬೇಕು ಎಂಬಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಂದು ನಮ್ಮ ಈ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳನ್ನು ನಮ್ಮ ಶಾಲಾ ನಿರ್ದೇಶಕರಾಗಿರುವಂತಹ ಶ್ರೀಯುತ ಕೆ ರವೀಂದ್ರ ಶೆಟ್ಟಿಯವರು ಸ್ವಾಗತಿಸಬೇಕಾಗಿ ವಿನಂತಿಸ್ತೇನೆ. ಈ ಊರಿನ ತ್ರಿಶಕ್ತಿಗಳನ್ನು ಮನಸ್ಸು ಸ್ಮರಿಸುತ್ತಾ ಈ ಕಡೆಯಿಂದ ಮಂಜಲಗುತ್ತು ಚಾವಡಿದಿರ್ತಕ್ಕಂಥ ದೈವಗಳನ್ನು ಮನಸ್ಸು ಸ್ಮರಿಸುತ್ತಾ ಆ ಕಡೆ ಮೊದಲಮಾರು ಬಾಲಿಕೆಯ ಆ ದೈವಗಳನ್ನು ಮನಸ್ಸು ಸ್ಮರಿಸುತ್ತಾ ನಮ್ಮ ಊರಿನ ಕಾರಣಿಕದ ದೇವರಾಗಿರ್ತಕ್ಕಂಥ ನಮ್ಮ ಶ್ರೀ ಅರ್ಧನಾರೀಶ್ವರ ದೇವರನ್ನು ಮನಸ್ಸು ಸ್ಮರಿಸುತ್ತಾ ನಮ್ಮೆಲ್ಲ ದೈವ ದೇವರುಗಳನ್ನು ಸ್ಮರಿಸುತ್ತಾ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ದೇರಳಕಟ್ಟೆಯ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಾವು ಪ್ರತಿ ವರ್ಷ ನಮ್ಮ ಮಕ್ಕಳಿಗೆ ಒಂದು ಕೃಷಿಕನ ಜೀವನ, ಕೃಷಿಕರು ಯಾವ ರೀತಿ ತಮ್ಮ ಬದುಕನ್ನು ನಡೆಸ್ತಿದ್ರು ಎಂಬುದರ ಬಗ್ಗೆ ಸ್ವಲ್ಪ ಅವರಿಗೆ ಗೊತ್ತಾಗಬೇಕು ಎಂಬ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದೇವೆ. ಇದು ನಮ್ಮ 7ನೇ ವರ್ಷದ ಕಾರ್ಯಕ್ರಮ. ಇವತ್ತು ಈ ಒಂದು ಮಂಜಲಗುತ್ತು ಮತ್ತು ಮೊದಲಮಾರು ಬಾಲಿಕೆಯ ಮಧ್ಯಭಾಗದಲ್ಲಿ ಇರತಕ್ಕಂಥ ಒಟ್ಟು 16 ಗದ್ದೆಗಳನ್ನು ನಾವು ಇವತ್ತು ಮಕ್ಕಳನ್ನು ಈ ಗದ್ದೆಯಲ್ಲಿ ಅಲ್ಲಿ ಬೇರೆ ಬೇರೆ ಕೆಸರು ಗದ್ದೆಯಲ್ಲಿ ಇರತಕ್ಕಂಥ ಆಟೋಟಗಳನ್ನು ಮಾಡಿಸಿ ಆ ಬಳಿಕ ಈ ಎಲ್ಲ ಗದ್ದೆಗಳನ್ನು ನಾವು ನಾಟಿ ಮಾಡಲಿಕ್ಕಿದ್ದೇವೆ. ಹಿಂದೆ ಎಲ್ಲ ನಮಗೆ ನಾಟಿ ಮಾಡುವಂಥದ್ದು ಅಂತ ಹೇಳಿದ್ರೆ ಈ ಹರೇಕಲ ಗ್ರಾಮ ನಮ್ಮ ರವೀಂದ್ರ ಮಾಸ್ಟರಿಗೆಲ್ಲ ಹೇಳ್ತಾರೆ ಅದರ ಬಗ್ಗೆ. ಇಡೀ ನಮ್ಮ ಈ ಊರೇ ಒಂದು ಸಾಗುವಳಿ ಆಗತಕ್ಕಂಥ ಭಾಳ ಪ್ರಸಿದ್ಧವಾಗಿರತಕ್ಕಂಥ ಈ ಜಾಗ ಇವತ್ತು ಬೇರೆ ಬೇರೆ ಕಾರಣಗಳಿಂದ ಆ ಕೃಷಿಯನ್ನು ಮಾಡುವಲ್ಲಿ ನಮಗೆ ತೊಂದರೆ ಆಗಿರೋದ್ರಿಂದ ಈ ರೀತಿಯಾಗಿ ನಮ್ಮ ಮಕ್ಕಳಿಗಾದರೂ ಅದು ಗೊತ್ತಾಗಬೇಕು. ಇವತ್ತು ನನ್ನನ್ನೇ ಉದಾಹರಣೆಯಾಗಿ ತೆಕ್ಕೊಂಡ್ರೆ ನಾನು ಈ ಮಟ್ಟಕ್ಕೆ ಬೆಳೆಯಬೇಕು ಅಂತಾದರೆ ನಮ್ಮ ತಂದೆ ತಾಯಿಯವರು ಈ ಕೃಷಿಯ ಈ ಗದ್ದೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಎಲ್ಲ ನಮ್ಮ ವ್ಯವಸ್ಥೆಗೂ ಕಾರಣಕರ್ತರಾಗಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ಇಲ್ಲಿ ಇರ್ತಕ್ಕಂಥವರು ಎಲ್ಲರೂ ಕೂಡ ಕೃಷಿ ಮೂಲ ಕುಟುಂಬದಿಂದಲೇ ಬಂದವರು. ಆದ್ದರಿಂದ ಈ ಕೃಷಿಕರ ಜೀವನ ಈಗಿನ ಮಕ್ಕಳಿಗೆ ಯಾರೋ ಹೇಳ್ತಾರಂತೆ ಅಕ್ಕಿ ಯಾವ ಮರದಲ್ಲಿ ಆಗೋದು ಅಂತ, ರೈಸ್ ಅಂತ ಹೇಳ್ತಾರೆ, ಅದನ್ನು ಕೂಡ ರೈಸ್ ಅಂತ ಹೇಳ್ತಾರೆ. ಅದು ಯಾವ ಮರದಲ್ಲಿ ಆಗೋದು ಅಂತ, ಅದು ಆ ಅಕ್ಕಿ ಆಗುವಂಥದ್ದು ಆ ಭತ್ತದ ಬೀಜವನ್ನು ಬಿತ್ತಿ ಅದು ನೇಜಿಯನ್ನು ನಾಟಿ ಮಾಡಿ ಆದಮೇಲೆ ಅದು ಭತ್ತ ಆಗಿ ಭತ್ತದ ಪೈರು ಆಗಿ ಅದರಲ್ಲಿ ಭತ್ತ ಬೆಳೆದು ಆಮೇಲೆ ಭತ್ತವನ್ನು ಬೇಯಿಸಿ ಅದರಲ್ಲಿ ಇರತಕ್ಕಂಥ ಎಲ್ಲ ಇದನ್ನು ಬೇರ್ಪಡಿಸಿ ಅದನ್ನು ಅಕ್ಕಿ ಮಾಡಬೇಕು ಅಂತಂದರೆ ಅಷ್ಟು ಕಷ್ಟ ಇದೆ. ಆದ್ದರಿಂದ ನಮ್ಮ ಮನೆಯಲ್ಲೆಲ್ಲ ಬಹಳಷ್ಟು ಈ ಕೆಲಸ ಕಾರ್ಯಗಳು ಆಗುವಂಥದ್ದಿತ್ತು. ಇವಾಗ ನೋಡಲಿಕ್ಕೆ ಕಾಣುವಂಥದ್ದಿಲ್ಲ. ಆದರೂ ಕೂಡ ಮಕ್ಕಳಿಗೆ ಕೃಷಿಕರ ಕಷ್ಟಕರವಾದ ಜೀವನದ ಗೊತ್ತಾಗಬೇಕು. ಇವತ್ತು ಕೆಸರು ಗದ್ದೆಯಲ್ಲಿ ಇವತ್ತೆಲ್ಲ ಆಟ ಆಡಲಿಕ್ಕಿದ್ದೀರಿ, ಮತ್ತು ನಾಳೆ ಬೆಳಿಗ್ಗೆ ಸ್ವಲ್ಪ ಮೈಕೈ ಎಲ್ಲ ನೋವು ಆಗ್ಬೋದು, ಆದ್ರೂ ಕೂಡ ನಿಮಗೆ ಅದರ ಗೊತ್ತಾಗಬೇಕು ಅಂತ ನಾವು ಮಕ್ಕಳಿಗೆ ಈ ಒಂದು ಕೆಲಸ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ಬಹಳ ಮುಖ್ಯವಾಗಿ ಇವತ್ತು ನಮ್ಮ ವೇದಿಕೆಯಲ್ಲಿ ಈ ಊರಿನ
ಗಣ್ಯರು, ನಮ್ಮ ಅರ್ಧನಾರೀಶ್ವರ ದೇವಸ್ಥಾನದ ಆಡಳಿತ ಮೊಕ್ತೇಶ್ವರರು, ದೆಬ್ಬೇಲಿಗುತ್ತು ಮೋಹನ್ ದಾಸ್ ರೈ ಅವರು, ನಮ್ಮ ಮಂಗಳೂರು ನೋವಿನೆನ್ನೆಯ ಮಾಲಕರು ಮೋಹನ್ ದಾಸ್ ರೈ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಗೆಲ್ಲರಿಗೂ ಗೊತ್ತಿದೆ ಕಳಿಂಜ ತ್ಯಾಂಪನ್ನ ಭಂಡಾರಿ ಅವರ ನೋವಿನೆನ್ನೆ ಅಂತ, ಮಂಗಳೂರು ನೋವಿನೆನ್ನೆ ಅಂತೇಳಿ ಇದೆ, ಬಹಳ ಪ್ರಸಿದ್ಧವಾದದ್ದು. ಅದರ ಮಾಲಕರು ಮೋಹನ್ ದಾಸ್ ರೈ ದೆಬ್ಬೇಲಿಗುತ್ತು. ಅದೇ ರೀತಿ ಯಾವತ್ತು ನನ್ನ ಕೆಲಸ ಕಾರ್ಯಗಳಿಗೆ ಮಾರ್ಗದರ್ಶಕಗಳನ್ನ ಮಾಡತಕ್ಕಂಥ ನನ್ನ ಪ್ರೌಢ ಶಿಕ್ಷಣ ಸಂದರ್ಭದಲ್ಲಿ ನನಗೆ 8 ಮತ್ತು 9, 10ನೇ ತರಗತಿಗೆ ನನಗೆ ಗುರುಗಳಾಗಿದ್ದಂಥ ರವೀಂದ್ರ ರೈ ಕಲ್ಲಿಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಉಳ್ಳಾಲ ವಲಯ ಬಂಟರ ಸಂಘದ ಅಧ್ಯಕ್ಷರು ಕೂಡ. ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡುವಂಥ ರವೀಂದ್ರ ರೈ ಕಲ್ಲಿಮಾರ್ ಇದ್ದಾರೆ. ಅವರನ್ನು ಕೂಡ ನಾನು ಬಹಳ ಗೌರವಪೂರ್ಣವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಗ್ರಾಮದ ನಮ್ಮ ಪಂಚಾಯತಿನ ಉಪಾಧ್ಯಕ್ಷರು, ನನ್ನ ಬಹಳ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಅಬ್ದುಲ್ ಮಜೀದ್ ಆಲಡ್ಕ ನಮ್ಮ ಜೊತೆ ಇದ್ದಾರೆ. ಅಬ್ದುಲ್ ಮಜೀದ್ ರವರನ್ನು ಕೂಡ ನಾನು ಬಹಳ ಗೌರವಪೂರ್ಣವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಂಗಳೂರು ಮಂಡಲದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ಅದರ ಜೊತೆಗೆ ಬೇರೆ ಬೇರೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ನೇತೃತ್ವವನ್ನು ವಹಿಸಿಕೊಂಡು ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡಿರ್ತಕ್ಕಂಥ ನಮ್ಮ ನಾರ್ಯಗುತ್ತು ನಮ್ಮ ಜಗದೀಶ್ ಆಲ್ವಾ ಕುವೈತಬೈಲ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಬಹಳ ಗೌರವವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಭಾಗದ ಒಬ್ಬ ಯುವ ನಾಯಕ ಸುಧಾಕರ್ ಗಟ್ಟಿ ಬೈತಾರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಯುವ ಉದ್ಯಮಿ ಕೂಡ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಯುವ ಸಂಘಟಕ, ಎಲ್ಲ ಕೆಲಸ ಕಾರ್ಯಗಳನ್ನು ಮುಂಚಿನಂತೆ ಕೆಲಸ ಮಾಡತಕ್ಕಂಥ ಮುರಳೀಧರ ಕೊನಾಜೆ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸತೀಶ್ ಪೂಜಾರಿ ಅವರು ಸಂತೋಷ್ ನಗರ್ ನನ್ನ ಬಹಳ ಆತ್ಮೀಯರು, ಅವರು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ 300 ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರು ಕೂಡ. ಅದಲ್ಲದೇ ಅವರ ಹತ್ರ ಬೇರೆ ಬೇರೆ ಸಾಮಾಜಿಕ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಅವರಲ್ಲಿ ನಾಯಕತ್ವವನ್ನು ವಹಿಸುವ ಸತೀಶ್ ಪೂಜಾರಿ ಅವರು ಉದ್ಯಮಿ ಕೂಡ ಅವರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಯುವ ನಾಯಕ ನನ್ನ ಆತ್ಮೀಯ ಮಿತ್ರ ಪ್ರವೀಣ್ ಕೊಂಡಾನ ಮಿತ್ರನಗರ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಬಹಳ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಗದ್ದೆಯ ಮಾಲೀಕರಾದಂತಹ ನಮ್ಮ ರತ್ನ ತಿಮ್ಮಪ್ಪ ಮಡಿವಾಳ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಎದುರು ಕಾಣುವಂಥ ಒಂದು ಗದ್ದೆ ಅವರದ್ದೇ, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬಾಬು ಬಂಗೇರ್ರವರು ಈ ಗದ್ದೆ ಕೂಡ ಇದರ ನಂತರದ ಗದ್ದೆ ಅವರದೇ, ಬಾಬು ಬಂಗೇರ್ರವರದ್ದು. ಅವರು ಕೂಡ ಈ ಒಂದು ಕೆಲಸಗಾರರಿಗೆ ಪೂರ್ತಿಯಾಗಿ ನನಗೆ ಸಹಕಾರ ಕೊಟ್ಟವರು. ಅವರನ್ನು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಎಲ್ಲರ ಬಹಳ ಪ್ರೀತಿಯ ಸುಧಾಕರ್ ಆಚಾರ್ಯ ರಾಜಗುಡ್ಡೆ, ನಮ್ಮ ಈ ಭಾಗದ ಒಬ್ಬ ಯುವ ನಾಯಕರು ಕೂಡ ಸುಧಾಕರ್ ಆಚಾರ್ಯ ಇದ್ದಾರೆ. ಅವರನ್ನು ಕೂಡ ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಂದು ಆ ಗದ್ದೆ ಕಾಣ್ತಾ ಇದೆ, ಅಲ್ಲಿ ಕಲ್ಲಾಯಿ ದುರ್ಗಾ ಪ್ರಸಾದ್ ರೈ ಅವರು, ನಮ್ಮ ಅವರ ತಂದೆ ಮಹಾಬಲ್ ರೈ ಅಂತ ನಮ್ಮ ಪಾವೂರು ಹರೇಕಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ನಮಗೆಲ್ಲ ಒಳ್ಳೆಯ ಶಿಕ್ಷಣ ನೀಡತಕ್ಕಂಥ ಕಲ್ಲಾಯಿ ಮಹಾಬಲ್ ರೈ ಅವರ ಮಗ ದುರ್ಗಾ ಪ್ರಸಾದ್ ರೈ ಕಲ್ಲಾಯಿ ಇದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪಡ್ಡಾಯಿ ಬಿಟ್ಟು ಜಯರಾಮಣ್ಣ ನಮ್ಮ ಜೊತೆ ಇದ್ದಾರೆ. ಯಾವತ್ತೂ ಕೂಡ ನಾನು ಬಹಳ ಪ್ರೀತಿಯಿಂದ ಕರೆತಕ್ಕಂಥ ಜಯರಾಮಣ್ಣ ಕೂಡ ಬಂದು ನಮ್ಮ ಜೊತೆ ಸೇರಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಭಾಸ್ಕರ್ ರೈ ಸಂಪಿಗೆದಡಿ ನಮ್ಮ ಜೊತೆ ಇದ್ದಾರೆ, ಕೃಷಿಕರು ಕೂಡ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಆನಂದ್ ಶೆಟ್ಟಿ ತೊಕ್ಕೋಟು ಉಲ್ಲಾಲ ವಲಯ ಬಂಟರ ಸಂಘದ ಬಹಳಷ್ಟು ವರ್ಷ ಅದರಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸಿ ಇದೀಗ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಕೂಡ ನಾಯಕರವರು ಮಂಗಳೂರು ಮಂಡಲದಲ್ಲಿ ಬಹಳಷ್ಟು ಎಲ್ಲ ಸಾಮಾಜಿಕ ಧಾರ್ಮಿಕವಾಗಿ ತನ್ನನ್ನು ತೊಡಗಿಸಿಕೊಂಡಂಥ ಆನಂದ್ ಶೆಟ್ಟಿ ತೊಕ್ಕೋಟು ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಗೋಪಾಲಕೃಷ್ಣ ಮೇಲಂಟ್ರು ತಲಪಾಡಿ ಬಾವ ಬುಲ್ಯಗುತ್ತು ಗೋಪಾಲಕೃಷ್ಣ ಮೇಲಂಟ್ರು ನಮ್ಮ ಜೊತೆ ಬಂದು ಸೇರಿಕೊಂಡಿದ್ದಾರೆ, ಯುವ ಉದ್ಯಮಿ ಕೂಡ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ದೆಬ್ಬೇಲಿ ಬಬಿತಾ ಮಹಾಬಲೆಗಡೆ ನಮ್ಮ ಮಹಾಬಲಣ್ಣ ಈಗ ಬರ್ತೇನೆ ಅಂತ ಹೇಳಿದ್ರು. ಅವರನ್ನು ಕೂಡ ಬಹಳ ನಾನು ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಹೇಮಲತಾ ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು ಅವರಿದ್ದಾರೆ. ಅದೇ ರೀತಿ ನಮ್ಮ ಶೋಭಕ್ಕ ನಮ್ಮ ಜೊತೆ ಇದ್ದಾರೆ, ಶುಭಾರವರಿದ್ದಾರೆ. ಎಲ್ಲರನ್ನು ಕೂಡ ವೇದಿಕೆಯಲ್ಲಿರತಕ್ಕಂಥ ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಬಹಳ ಮುಖ್ಯವಾಗಿ ನನ್ನ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ರತ್ನ ಅಂತ ಹೇಳಿದ್ರೆ ನನ್ನ ತಾಯಿಯ ಹೆಸರಿನಲ್ಲಿ ಸ್ಥಾಪನೆ ಮಾಡಿದಂಥ 1998ರಲ್ಲಿ ದೇರಳಕಟ್ಟೆಯಲ್ಲಿ ಸ್ಥಾಪನೆ ಮಾಡಿದಂಥ ವಿದ್ಯಾಸಂಸ್ಥೆ ಇವತ್ತು 25ನೇ ವರ್ಷದ ಒಂದು ಅವಧಿಯಲ್ಲಿ ನಾವು ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ 2000 ಇಸವಿಯಲ್ಲಿ ನಾವು 1ನೇ ತರಗತಿ ಪ್ರಾರಂಭ ಮಾಡಿದ್ದು. ಇದು 2025ನೇ ಇಸವಿ, 25 ವರ್ಷದ ಆ ರಜತ ಮಹೋತ್ಸವ ಸಂದರ್ಭದಲ್ಲಿ ನಾವು ಇದ್ದೇವೆ.
ನಮ್ಮ ವಿದ್ಯಾರತ್ನ ಶಾಲೆಯ ಎಲ್ಲ ನನ್ನ ಬಹಳ ಪ್ರೀತಿಯ ವಿದ್ಯಾರ್ಥಿಗಳು, ಈಗಾಗಲೇ ಹುಡುಗರೆಲ್ಲ ಸಮವಸ್ತ್ರವನ್ನು ಬದಲಿಸಿ ಕೆಸರುಗದ್ದೆಯ ಈ ಒಂದು ಆಟೋಟದಲ್ಲಿ ಭಾಗವಹಿಸಲಿಕ್ಕೆ ರೆಡಿಯಾಗಿದ್ದಾರೆ. ಅವರನ್ನು ಮತ್ತು ಅದರ ಜೊತೆಗೆ ನಮ್ಮ ಎಲ್ಲ ವಿದ್ಯಾರ್ಥಿನಿಯರನ್ನು, ನಮ್ಮ ಶಿಕ್ಷಕರನ್ನು ನಾನು ಯಾವತ್ತೂ ಹೇಳಲಿಕ್ಕಿದೆ, ನಮ್ಮ ವಿದ್ಯಾರತ್ನ ಆ ಒಂದು ಶಾಲೆಯ ಎಲ್ಲ ಟೀಚರ್ಸ್ ಆಗಲಿ, ಅಲ್ಲಿ ಇರತಕ್ಕಂಥ ಶಿಕ್ಷಕೇತರ ಸಿಬ್ಬಂದಿಯವರು ಎಲ್ಲರೂ ಕೂಡ ನಾನು ಹೇಳುವಂಥದ್ದು ವಿದ್ಯಾರತ್ನ ಫ್ಯಾಮಿಲಿ ಅಂತ, ವಿದ್ಯಾರತ್ನ ಕುಟುಂಬ ಅದು. ಆದ್ದರಿಂದ ಅವರೆಲ್ಲರೂ ಕೂಡ ಇಲ್ಲಿ ಬಂದು ಸೇರಿಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ನಾನು ಬಹಳ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಬಹಳ ಸಹಕಾರವನ್ನು ಮಾಡಿದವರು ನಮ್ಮ ರಾಮ ತಿಮ್ಮಪ್ಪ ಮಡಿವಾಳ ಅವರು, ಅದೇ ರೀತಿ ನಮ್ಮ ವಿನ್ಸಿ, ನಮ್ಮ ಈ ಒಂದೆಲ್ಲ ಸ್ಟೇಜ್ ಆಗಿರ್ಬೋದು ಎಲ್ಲ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಂಥ ನನ್ನ ಆತ್ಮೀಯ ಮಿತ್ರ ವಿನ್ಸಿ ನನ್ನ ಜೊತೆ ಇದ್ದಾರೆ. ಅದೇ ರೀತಿ ನಮ್ಮ ಈ ಊರಿನ ಎಲ್ಲ ಬಂಧುಗಳು ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ವರದರಾಜ ಮಾನಯ್ಯವರು ಅವರು ಕೂಡ ನನ್ನ ಜೊತೆ ಬಹಳ ಸಹಕಾರ ಕೊಟ್ಟಿದ್ದಾರೆ, ಅವರಿಗೂ ಕೂಡ ಸ್ವಾಗತ ಕೊಡ್ತೇನೆ. ಅದೇ ರೀತಿ ಆ ಕಡೆ ನಮ್ಮ ಪಾವೂರು ಹರೇಕಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕರು, ಒಳ್ಳೆಯ ತೀರ್ಪುಗಾರರಾಗಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರಾಗಿದ್ದ ರಾಧಾಕೃಷ್ಣ ರೈ ಅವರು ನಮ್ಮ ಜೊತೆ ಇದ್ದಾರೆ. ಈ ಕಾರ್ಯಕ್ರಮದ ನಿರೂಪಣೆಗೆ ನಮ್ಮ ಭಗವಾನ್ ದಾಸ್ ತೊಕ್ಕೋಟು ಬಂದಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತೇನೆ. ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರನ್ನು ಕೂಡ ಸ್ವಾಗತಿಸುತ್ತಾ ಬಂದಿರತಕ್ಕಂಥ ಎಲ್ಲ ಈ ಊರಿನ ನಾಗರಿಕ ಬಂಧುಗಳು, ತುಂಬ ಯುವಕರು ನನಗೆಲ್ಲ ಸಹಕಾರ ಕೊಟ್ಟಿದ್ದಾರೆ, ಅವರೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಸ್ವಾಗತ ಮಾತುಗಳನ್ನು ನಿಲ್ಲಿಸ್ತೇನೆ. ರವೀಂದ್ರ ಶೆಟ್ಟಿ ಅವರು ಎಲ್ಲರಿಗೂ ಪುಷ್ಪವನ್ನು ನೀಡುವ ಮೂಲಕ ಅತಿಥಿಗಳನ್ನು ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. ಶಾಲೆಯ ASPL ಆಗಿರುವಂಥ ಹುರ್ವಿಯವರು ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ಇದೀಗ ಇಂದಿನ ನಮ್ಮ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಜಬ್ಬೇಲಿ ಗೊತ್ತು ಮೋಹನ್ ದಾಸ್ ರೈ ಅವರು, ಆಡಳಿತ ಮುಕ್ತೇಶ್ವರ ಅರ್ಧನಾರೀಶ್ವರ ದೇವಾಲಯ, ಇವರು ಮಾಡಬೇಕಾಗಿ ವಿನಂತಿಸ್ತೇನೆ. ಪರಂಪರೆಯಂತೆಯೇ ಇದೀಗ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ನಮ್ಮ ಉಳಿದ ಆಟೋಟ ಸ್ಪರ್ಧೆ ಬಾಕಿ ಎಲ್ಲವೂ ಕೂಡ ಇನ್ನು ಕೆಲವೇ ನಿಮಿಷದಲ್ಲಿ ಪ್ರಾರಂಭವಾಗಿದೆ. ಈಗ ಮೊದಲನೇದಾಗಿ ಇಂದು ಬಂದಿರುವಂಥ ಅತಿಥಿ ಅಭ್ಯಾಗತರಲ್ಲಿ ನಮ್ಮ ಹರೇಕಳ ರಾಮಕೃಷ್ಣ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಂಥ ಶ್ರೀಯುತ ರವೀಂದ್ರ ರೈ ಕಳಿಮಾರ್ ಮಾತಾಡಬೇಕಾಗಿ ವಿನಂತಿಸ್ತೇನೆ. ಇದು ಬಹಳ ಸಂತೋಷ ಕೊಡ್ತಕ್ಕಂಥ ಒಂದು ಕಾರ್ಯ ಈ ಜಾಗದಲ್ಲಿ ಈಗ ನಡೆಯುತ್ತಾ ಇದೆ. ಮುಖ್ಯವಾಗಿ ಈ ಒಂದು ಜಾಗ ಅಂತಂದರೆ ಅದು ಬಹಳ ವಿಶೇಷವಾದಂತಹದ್ದು. ಪುಣ್ಯವಾಹಿನಿ ನೇತ್ರಾವತಿ ನದಿಯ ತಟದಲ್ಲಿರತಕ್ಕಂತಹ ಈ ಒಂದು ಬಯಲು ಪ್ರದೇಶ ಬಹಳಷ್ಟು ಹಿಂದೆಯೇ ತೆಂಗು, ಕಂಗು, ಮೆಣಸು, ಅದೇ ರೀತಿಯಲ್ಲಿ ಕಬ್ಬು ಬೆಳೆಸ್ತಾ ಇದ್ದಂತಹ ಒಂದು ಕಾಲ ಇತ್ತು. ಈಗಲೂ ಕೂಡ ಭತ್ತವನ್ನು ಬೆಳೆಸ್ತಾ ಇದ್ದಾರೆ. ಇದೀಗ ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೂ ಕೂಡ ಈ ಒಂದು ಬಯಲು ಪ್ರದೇಶ ಬಹಳಷ್ಟು ಫಲವತ್ತಾದಂತಹ ಮಣ್ಣನ್ನು ಹೊಂದಿದ್ದು
ಅನೇಕ ಮಂದಿ ಶ್ರಮಜೀವಿಗಳು ಕೃಷಿಕರೆಲ್ಲ ಇಲ್ಲಿ ದುಡಿದು ಯಾವುದೇ ರೀತಿಯಾದಂತಹ ಧರ್ಮಭೇದ ವರ್ಗಭೇದ ಯಾವುದೇ ಭೇದಗಳಿಲ್ಲದೆ ಬಹಳಷ್ಟು ಸಹೋದರ ಸಹೋದರಿಯರಂತೆ ಒಟ್ಟಾಗಿದ್ದುಕೊಂಡು ಈ ಗದ್ದೆಗಳಲ್ಲೆಲ್ಲ ಅವರು ಏನು ಮಾಡ್ತಿದ್ರು, ಕೃಷಿಯನ್ನು ಮಾಡ್ತಾ ಇದ್ರು, ಬಹಳ ಸಂತೋಷ ಪಡ್ತಾ ಇದ್ರು. ಇದು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕಾದಂಥ ಒಂದು ಮುಖ್ಯವಾದಂಥ ವಿಚಾರ. ಯಾಕೆ ಅಂತಂದರೆ ನಾವೀಗ ಎಲ್ಲ ಇದಕ್ಕಿಂತಲೂ ಕೂಡ ಬಹಳಷ್ಟು ದೂರ ಹೋಗ್ತಾ ಇದ್ದೇವೆ. ಒಂದು ಕಡೆಯಲ್ಲಿ ಕೃಷಿಯಿಂದ ನಾವು ದೂರ ಹೋಗ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದರೆ ನಾವು ನಮ್ಮ ಬೇರೆ ಬೇರೆ ಈ ಶಿಕ್ಷಣದ ಒಂದು ವ್ಯವಸ್ಥೆಯಿಂದಾಗಿ ಈ ಹಳ್ಳಿ ಸಂಸ್ಕೃತಿಯ ಏನು ಸೊಡಗಿದೆ ಅದನ್ನು ಅರ್ಥೈಸಿಕೊಂಡು ಆ ಮೂಲಕ ನಾವು ಜೀವನ ನಡೆಸುವುದನ್ನು ಈಗ ಕಡಿಮೆ ಮಾಡ್ತಾ ಇದ್ದೇವೆ. ಆದರೆ ಆ ರೀತಿಯಲ್ಲಿ ಆಗಬಾರ್ದು. ಮುಂದಿನ ನಮ್ಮ ತುಳುನಾಡಿನ ತುಳು ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಹುಟ್ಟಿ ಬೆಳೆದಂತಹ ನಮ್ಮ ಹಿರಿಯರು ಏನು ನಮಗೆ ಈ ಒಂದು ಕೃಷಿಯನ್ನು ಮಾಡಬೇಕು, ದುಡಿಯುತ್ತಾ ಕಲಿಯುತ್ತಾ ದುಡಿಯಬೇಕು ಎನ್ನುವಂಥ ಏನು ಒಂದು ಆದರ್ಶವನ್ನು ಮೌಲ್ಯವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದನ್ನು ಮುಂದಿನ ಪೀಳಿಗೆಯಲ್ಲಿ ಕೂಡ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಎನ್ನುವಂಥ ಸದುದ್ದೇಶದಿಂದಾಗಿ ಈ ಮಕ್ಕಳಿಗೆ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಇದು ತಾನೂ ಸಂತೋಷ ಪಡುವುದು, ಇತರರಿಗೆ ಸಂತೋಷ ಕೊಡತಕ್ಕಂತಹ ಒಂದು ಒಳ್ಳೆಯ ಕಾರ್ಯಕ್ರಮ. ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಒಂದು ಆಶ್ರಯದಲ್ಲಿ ಈ ಹರೇಕಳ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂಥದ್ದು ಬಹಳ ಸಂತೋಷ ಕೊಡತಕ್ಕಂಥ ಒಂದು ವಿಚಾರ ಆಗಿದೆ ಅನ್ನೋದರಲ್ಲಿ ಎರಡೂ ಮಾತಿಲ್ಲ. ಮುಖ್ಯವಾಗಿ ಇದಕ್ಕೆ ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದ್ದರೆ ತುಂಬ ಶ್ರಮ ವಹಿಸಬೇಕಾಗ್ತದೆ, ತುಂಬ ಸಿದ್ಧತೆಗಳು ಬೇಕಾಗ್ತದೆ. ಆದರೆ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು ಅದರ ಬಗ್ಗೆ ಒಳ್ಳೆ ಅನುಭವ ಇದ್ದವರು. ಯಾವುದೇ ಒಂದು ಕಾರ್ಯಕ್ರಮವನ್ನು ಯಾವ ರೀತಿಯಲ್ಲಿ ಜೋಡಿಸಿಕೊಳ್ಳಬೇಕು, ಯಾವ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ಅದು ಯಾವ ರೀತಿಯ ಒಂದು ಒಳ್ಳೆಯ ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕು ಎನ್ನುವುದನ್ನೆಲ್ಲ ಅನುಭವಿಸಿದಂಥ ಒಬ್ಬ ವ್ಯಕ್ತಿಯಾಗಿದ್ದುಕೊಂಡು ಅವರು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇದು ಕೂಡ ಹಾಗೆ ಏನು ಅಂತಂದರೆ ಇಲ್ಲಿ ಇಂದಿನ ಮಕ್ಕಳಿಗೆ ನಾವು ಏನಾದರೂ ನಮ್ಮ ಈ ಒಂದು ತುಳುನಾಡಿನ ತುಳು ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಇರತಕ್ಕಂಥ ಏನೇನು ಕಾರ್ಯಕ್ರಮ ಇದಿದೆ ಅದನ್ನೆಲ್ಲ ನಮ್ಮ ಮಕ್ಕಳಿಗೆ ಗೊತ್ತುಪಡಿಸಬೇಕು ಎನ್ನುವಂಥ ಉದ್ದೇಶದಿಂದಲೇ ಇದನ್ನು ಮಾಡಿದ್ದಾರೆ. ಆದ ಕಾರಣ ನೀವೆಲ್ಲ ಏನು ಮಾಡಬೇಕು ಅಂತಂದರೆ ಈ ಒಂದು ಕೃಷಿಯನ್ನು ನಾವು ಯಾವತ್ತೂ ಕೂಡ ಬಿಡಬಾರ್ದು. ಕೃಷಿ ಎನ್ನುವಂಥದ್ದು ಅದು ನಮ್ಮ ಜೀವನಾಡಿ, ಅದನ್ನು ಯಾವತ್ತೂ ಕೂಡ ನಾವು ಮರೀಬಾರ್ದು. ಅದನ್ನು ಯಾವತ್ತೂ ಕೂಡ ನಾವು ಅದರ ಬಗ್ಗೆ ಆಲಸ್ಯವನ್ನು ವಹಿಸಬಾರ್ದು. ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಇದೇ ರೀತಿ ಮುಖ್ಯವಾಗಿ ಭತ್ತ ಬೆಳೆಸುವಂಥದ್ದನ್ನು ಯಾವ ರೀತಿಯಲ್ಲಿ ಬೆಳೆಸುವುದು, ಆ ಭತ್ತವನ್ನು ಬೆಳೆಸಿದ ನಂತರ ಆ ಒಂದು ಫಲವನ್ನು ನಾವು ಯಾವ ರೀತಿಯಲ್ಲಿ ಪಡೀಬೇಕು ಎನ್ನುವುದರ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. ಅದರ ಬಗ್ಗೆ ಅಧ್ಯಯನ ಮಾಡಿದರೆ ಮಾತ್ರ ಸಾಕಾಗುವುದಿಲ್ಲ, ಅದನ್ನು ಪ್ರಾಕ್ಟಿಕಲ್ ಆಗಿ ನಾವು ಇಲ್ಲಿ ಮಾಡಿ ತೋರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದೆವು ಅಂತಾದರೆ ಅದರಲ್ಲಿ ಖಂಡಿತವಾಗಿ ನಮಗೆ ಸಂತೋಷ ಸಿಗ್ತದೆ. ಅದರಲ್ಲಿ ಒಂದು ಸುಖ ಇದೆ, ಒಂದು ಸಂತೋಷ ಇದೆ, ಒಂದು ನೆಮ್ಮದಿ ಇದೆ. ಆದರೆ ಖಂಡಿತವಾಗಿ ಅಂಥ ನೆಮ್ಮದಿ, ಸುಖ, ಸಂತೋಷ ಎಲ್ಲ ನಮ್ಮ ಹಿರಿಯರಿಗೆ ಸಿಕ್ಕಿದೆ, ನಿಮಗೂ ಅದು ಸಿಗಬೇಕು ಎನ್ನುವಂಥ ಉದ್ದೇಶದಿಂದಲೇ ನಾವು ಈ ರೀತಿಯ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಈಗ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಗಾಗಿ ಇಲ್ಲಿ ಮಾಡಿದ್ದಾರೆ. ಅದನ್ನು ಸರಿಯಾಗಿ ನೀವು ಸದುಪಯೋಗ ಪಡಿಸಿಕೊಳ್ಳಿ. ಆ ಮೂಲಕ ನಮ್ಮ ಮುಂದಿನ ಏನು ಜನಾಂಗ ಇದೆ ಅವರು ಒಳ್ಳೆಯ ಕೃಷಿಕರಾಗಬೇಕು. ಅವರು ಈ ಮಣ್ಣಿನಲ್ಲಿ ಈಗ ತಾನೇ ನಮ್ಮ ಅನೌನ್ಸ್ ಮಾಡಿದವರು ಹೇಳ್ತಾ ಇದ್ದಾರೆ, ಈ ಮಣ್ಣಿನಲ್ಲಿ ಔಷಧೀಯವಾದಂಥ ಗುಣಗಳಿದೆ. ಈ ಕೆಸರಿನಲ್ಲಿ ಔಷಧೀಯ ಗುಣ ಇರುವುದರಿಂದಲೇ ನೀವು ಕೆಸರನ್ನು ಸರಿಯಾಗಿ ಏನು ಮಾಡಿ ಅದರಲ್ಲಿ ಏನು ಕೂಡ ಸಂಕೋಚ ಪಡದೆ ಚೆನ್ನಾಗಿ ಆಟವನ್ನು ಆಡಿ ಯಾವುದೇ ರೀತಿಯಾದಂತಹ ಇದರಿಂದ ಯಾವುದೇ ರೀತಿಯ ತೊಂದರೆಗಳು ನಿಮಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಕೆಸರಿನ ಗದ್ದೆಯಲ್ಲಿ ನಡೆತಕ್ಕಂಥ ಈ ಆಟೋಟ ಸ್ಪರ್ಧೆಗಳು ಒಳ್ಳೆಯ ರೀತಿಯಲ್ಲಿ ಅದು ನಡೆಯಲಿ. ಮುಂದಿನ ಆ ಒಂದು ಈಗ ಮೋಹನ್ ದಾಸ್ ರೈ ಅವರು ಅದನ್ನು ಈಗ ಉದ್ಘಾಟಿಸಿದ್ದಾರೆ. ಅವರ ಹಸ್ತದಿಂದ ಉದ್ಘಾಟನೆಗೊಂಡಂಥ ಈ ಒಂದು ಈ ಕೆಸರುಗದ್ದೆ ಆಟೋಟಗಳು ಯಾವುದೇ ರೀತಿಯ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ನಡೆಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ನೀವು ಆ ಮೂಲಕ ಕೇವಲ ಆಟ ಆಡಿ ಹೋಗುವಂಥದ್ದು ಅಲ್ಲ, ಈ ಆಟದ ಒಳಗಿರ್ತಕ್ಕಂಥ ಏನು ಆದರ್ಶಗಳಿದೆ, ಏನು ಈ ಕಾರ್ಯಕ್ರಮದ ಒಳ್ಳೆಯ ಸಂದೇಶಗಳೇನಿದೆ ಅದನ್ನು ನಿಮ್ಮ ಜೀವನದಲ್ಲಿ ನೀವು ಸರಿಯಾಗಿ ಉಪಯೋಗ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನೀವು ಕೂಡ ಒಂದು ಒಳ್ಳೆಯ ಕೃಷಿಕರಾಗಿ
ನೀವು ಕೂಡ ಒಂದು ಒಳ್ಳೆಯ ಒಂದು ಈ ರೀತಿಯ ಒಳ್ಳೆಯ ಕೆಲಸವನ್ನು ಮಾಡತಕ್ಕಂತಹ ಒಬ್ಬ ಪ್ರಭಾವಿ ವ್ಯಕ್ತಿಗಳಾಗಿ ಉದಯಿಸುವಂತಹ ಒಂದು ಎಲ್ಲ ಸಂದರ್ಭಗಳು ನಿಮಗೆ ಒದಗಿ ಬರಲಿ. ನಿಮಗೆ ನಾವು ಯಾವ್ಯಾವ ದೇವರನ್ನು ಆರಾಧನೆ ಮಾಡಿಕೊಂಡು ಬಂದಿದ್ದೇವೋ ಇಲ್ಲಿರ್ತಕ್ಕಂಥ ಎಲ್ಲ ದೇವೀ ಶಕ್ತಿಗಳು ನಿಮಗೆ ಸಂಪೂರ್ಣವಾದಂಥ ಅನುಗ್ರಹವನ್ನು ಕೊಡಲಿ. ನೀವು ಈ ಒಂದು ಕಾರ್ಯಕ್ರಮವನ್ನು ಈ ಬೆಳಗಿನಿಂದ ಸಂಜೆಯವರೆಗೆ ಇಲ್ಲಿದ್ದುಕೊಂಡು ಸಂತೋಷಪಡಿ, ಅದು ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಎನ್ನುವಂಥ ಮಾತಿನೊಂದಿಗೆ ಎಲ್ಲರಿಗೂ ಶುಭ ಹಾರೈಸ್ತೇನೆ, ಮಾತು ತಿಳಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ದೇಶದ ಒಂದು ಗ್ರಾಮೀಣ ಜನರ ಬದುಕು ಯಾವ ರೀತಿಯಾಗಿ ಉಂಟು, ರೈತರ ಒಂದು ಕಷ್ಟವನ್ನು ಸ್ವತಃ ವಿದ್ಯಾರ್ಥಿಗಳು ಈ ಹೊಲ ಗದ್ದೆಗಳಿಗೆ ಅವರು ನೇರವಾಗಿ ಬಂದು ನೋಡಿದಾಗ ಪ್ರತಿಯೊಂದು ಕೂಡ ಅವರಿಗೆ ವಿಷಯವೂ ಕೂಡ ತಿಳುವಳಿಕೆ ಅವರಿಗೆ ಹುಟ್ಟುತ್ತದೆ. ಅದೇ ರೀತಿಯಾಗಿ ಈ ರೀತಿ ಹೇಳಿದಂಥ ಶ್ರೀಯುತ ರವೀಂದ್ರ ಕಲಿಮಾ ಇವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಅರೇಕಳ ಪಂಚಾಯತ್ ಉಪಾಧ್ಯಕ್ಷರಾದಂಥ ಶ್ರೀಯುತ ಅಬ್ದುಲ್ ಮಜೀದ್ ಕೆಲವು ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ತೇನೆ. ಮೊದಲಮಾರು ಗದ್ದೆಯಲ್ಲಿ ಕೆಸರಿನಲ್ಲಿ ಆಡುವಂಥ ಒಂದು ಆಟ ಕಾರ್ಯಕ್ರಮ. ಇದರ ವೇದಿಕೆಯಲ್ಲಿರುವ ನನ್ನ ಗುರುಗಳಾದ ರವೀಂದ್ರ ರೈ ಮಾಸ್ಟ್ರು, ಅದೇ ರೀತಿ ಇದನ್ನು ಆಲೋಚಿಸಿದಂಥ ರವೀಂದ್ರ ಶೆಟ್ಟಿ ಹುಲಿದೊಟ್ಟು, ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳು, ಅದೇ ರೀತಿ ವಿದ್ಯಾರತ್ನ ಶಾಲೆಯ ಎಲ್ಲ ಮಕ್ಕಳು, ಅಧ್ಯಾಪಕರು, ಶಿಕ್ಷಕರು. ಹರೇಕಲ ಗ್ರಾಮದಲ್ಲಿ ಇದೊಂದು ಆಟ ಎಂಟನೇ ವರ್ಷ ಅಂತ ಅವರು ರವಿ ಶೆಟ್ಟಿಯವರು ಹೇಳಿದರು. ತುಂಬ ಸಂತೋಷವಾಗ್ತದೆ. ಈ ಆಟ ಆಲೋಚಿಸಬೇಕಾದರೆ ಅಷ್ಟು ಸುಲಭ ಇಲ್ಲ. ಒಂದು 2-3 ವಾರದಲ್ಲಿ ಇದರ ಹಿಂದೆ ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇದರ ಹಿಂದೆ ಇದ್ದಾರೆ. ಈಗ ಯಾರ ಒಬ್ಬರು ಹೇಳಿದರು, ಈ ಕೆಸರು ಗದ್ದೆಯಲ್ಲಿ ಆಟ ಆಡಿದರೆ ಯಾವ ರೋಗವೂ ಇಲ್ಲ ಅಂತ. ಅದು ಖಂಡಿತ ಯಾವ ರೋಗವೂ ಇಲ್ಲ. ನಮ್ಮ ಮಕ್ಕಳೆಲ್ಲ ದೇರ್ಲಕಟ್ಟೆ ಆ ಸೈಡ್ನವರು, ಅವರು ಕೃಷಿ ಉಂಟ ಇಲ್ಲ ಅಂತ ನನಗೆ ಗೊತ್ತಿಲ್ಲ, ಆದರೆ ಕೃಷಿ ಉಂಟಂತ ಭಾವಿಸ್ತೇನೆ. ನಾವೆಲ್ಲ ಇಲ್ಲಿ ಶಾಲೆಗೆ ಹೋಗುವಾಗ ಪ್ರತಿಯೊಂದು ಗದ್ದೆಯಲ್ಲಿಯೂ ಕೃಷಿ ಇತ್ತು. ಅದರ ನಡುವಿನಲ್ಲಿ ದಾರಿ ಇರುವಾಗ ನಾವು ಆ ದಾರಿಯ ನಡುವಿನಲ್ಲಿ ಶಾಲೆಗೆ ಹೋಗ್ತಾ ಇದ್ದೇವೆ. ಈಗ ಯಾರು ಸಹ ಕೃಷಿ ಮಾಡುವುದಿಲ್ಲ. ಕೃಷಿ ಮಾಡುವುದಿಲ್ಲ ಅಂದರೆ ಅದರಲ್ಲಿ ಒಂದು ಲಾಭಾಂಶ ಸಿಕ್ಕುವುದಿಲ್ಲ ಅಂತ ಒಂದು ಜನರ ಭಾವನೆ. ತುಂಬ ಕಷ್ಟ ಉಂಟು. ಆದರೂ ನಮ್ಮ ರವೀಂದ್ರ ಶೆಟ್ಟಿಯವರು ಒಂದು 16 ಗದ್ದೆಯನ್ನು ತೆಗೆದು ಒಂದು ಕೃಷಿಯನ್ನು ಮಾಡಬೇಕಂತ, ಒಂದು ಸಮಾಜಕ್ಕೆ ಒಂದು ಇದನ್ನು ತೋರಿಸಿಕೊಡ್ಬೇಕಂತ, ಒಂದು ಕೃಷಿ ಹೇಗೆ ಮಾಡುವುದಂತ ತೋರಿಸಿಕೊಡ್ಬೇಕಂತ ಅವರ ಶಾಲೆಯ ಮಕ್ಕಳನ್ನೇ ಇಲ್ಲಿ ತಂದು ಒಂದು ತೋರಿಸುವ ಒಂದು ಉದ್ದೇಶವನ್ನು ಇಲ್ಲಿ ಮಾಡಿದ್ದಾರೆ. ಈ ಕಾರ್ಯಕ್ರಮ ಮಾಡುವುದಾದರೂ ಅಷ್ಟು ಸುಲಭದಲ್ಲಿ ಆಗುವಂಥ ಒಂದು ಕಾರ್ಯಕ್ರಮ ಅಲ್ಲ. ಎಲ್ಲ ನಮ್ಮ ಮಕ್ಕಳು ಗದ್ದೆಯಲ್ಲಿದ್ದಾರೆ. ಸಮಯದ ಅವಕಾಶವೂ ಇಲ್ಲ. ಸಾಯಂಕಾಲದವರೆಗೆ ಆಡಬೇಕಾಗ್ತದೆ. ಇಲ್ಲಿ ವಾಲಿಬಾಲ್ ಸ್ಪರ್ಧೆ ಉಂಟು, ಹಲವಾರು ಸ್ಪರ್ಧೆಗಳಿರ್ಬೋದು. ಮುಂದಿನ ದಿನದಲ್ಲಿ ಮಕ್ಕಳು ಇಂಥ ಊಟಕ್ಕೆ ಭಾಗವಹಿಸಿ ಒಳ್ಳೆಯ ಹೆಸರನ್ನು ಗಳಿಸಿಕೊಂಡು ನಮ್ಮ ದೇರ್ಲಕಟ್ಟೆ ಆಂಗ್ಲ ಮಾಧ್ಯಮ ಶಾಲೆಗೆ ಸಹ ಒಂದು ಹೆಸರು ಬರಬೇಕಂತ ಭಾವಿಸಿಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರನ್ನು ಹೊಂದಿಸ್ತಾ ನಾನು 2 ಮಾತನ್ನು ಕೊಡಗಲಿಸ್ತೇನೆ. ಇಲ್ಲಿ ಹಳ್ಳಿಯಲ್ಲಿ ಈ ಗದ್ದೆಗಳು ಮಾಯವಾಗಿ ಇಂದು ಬಹುಮಹಡಿ ಕಟ್ಟಡಗಳು ಅಥವಾ ಬೇರೆ ವಸತಿಗಳು ತಲೆತ್ತುತ್ತಿದೆ. ಮುಖ್ಯ ಅತಿಥಿಯಾಗಿ ಬಂದಂತಹ ಶ್ರೀಯುತ ಈ ರೀತಿಯಾಗಿ ದಯಾನಂದ ತೊಕ್ಕೋಟ್ ಲೋಕೇಶ್ ಈಗಾಗಲೇ ಉಪಸ್ಥಿತರಿದ್ದಾರೆ. ಒಂದು ಆಟೋಟ ಸ್ಪರ್ಧೆಯ MC ನಮ್ಮ ಖ್ಯಾತ ಕ್ರೀಡಾಪಟುಗಳು ಆಗಿರುವಂತಹ ಶ್ರೀಯುತ ಭಗವಂತ ದಾಸ್ ತೊಕ್ಕೋಟು ಅವರು ಮಾಡಲಿಕ್ಕಿದ್ದಾರೆ. ಅವರಿಗೆ ಕೂಡ ಸ್ವಾಗತ ಬಯಸ್ತೇನೆ. ಎದುರು ಕಂಡುಡು ಉಂತೊಂದಿತ್ತನ ಸದ್ಯದ ಜೋಕಲೆ ಟೀಚರ್ಸ್ನಾಗಲೇ ಅಂಚೆನೆ ಊರದ ಪೂರ ಗಣ್ಯರೇ ಬಾರಿ ಅರ್ಥಪೂರ್ಣವಾದ ಕಾರ್ಯಕ್ರಮ ಇನಿ ಈ ಹರೆಕಳದ ನಮ್ಮ ಮಂಜಲ್ಗೊತ್ತು ಕನ್ನಡ ಇಲ್ಲದ ಎದುರು ಬಾರಿ ಶೋಗುಡು ಆಯೋಜನೆ ಮಲ್ದಿರು ನಮ್ಮ
ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಂಚನೆ ಆರ್ನ ಧರ್ಮಪತ್ನಿ ಸೌಮ್ಯ ರವೀಂದ್ರ ಶೆಟ್ಟಿ ಮೊಕಲು ಇನಿ ಜೋಡೆತ್ತದಲಕ ಆ ವಿದ್ಯಾರತ್ನ ಶಾಲೆಡ್ ರಡ್ಡು ಜನಲ ಖಂಡಣಿ ಬಡಿದು ಬಾರಿ ಪೊರ್ಲುಡು ಜೋಕ್ಲೆಗ್ ವರ್ಷ ಇಡೀ ಎಂಚಿನ ಪೂರ ಸಂಸ್ಕಾರ ಕೊರೋಡ ಐನು ಬಾರಿ ಪೊರ್ಲುಡು ಇನಿ ಆಯೋಜನೆ ಮಲ್ತೊಂದು ಬೈದೇರಿ ಒಂಜಿ ಗಾದೆಂಡು ಆಡು ಮುಟ್ಟದ ಸೊಪ್ಪಿಲ್ಲ ರವೀಂದ್ರಣ್ಣ ಇಜ್ಜಂದನ ಕ್ಷೇತ್ರ ಇಜ್ಜಿ ಪೂರ ಕ್ಷೇತ್ರಡ್ಲ ಇನಿ ಮುಂಚೂನೆ ಇತ್ತಿನಾರು ಐಕ್ ಅರ್ಥಪೂರ್ಣವಾದ ಇನಿ ರವೀಂದ್ರ ಮಾಸ್ಟರ್ ನಮ್ಮ ಬೇರೆ ಅರ್ಧನಾರೀಶ್ವರದ ಆಡಳಿತ ಮುಕ್ತೇಶ್ವರ ನಮ್ಮ ದೇವಸ್ಥಾನದ ಒಂಜಿ ಆಡಳಿತ ಮುಕ್ತೇಶ್ವರ ಎಂಚೆ ಒಪ್ಪೊಡೊಂದು ಇಡೀ ಲೋಕಗೂ ತೋಜಿಪ್ಪಾಯಿನಾರು ನಮ್ಮ ಮೋಹನ್ ದಾಸ್ ರೈಕಲು ಅಂಚನೆ ನಮ್ಮ ಶಿಕ್ಷಣ ಕ್ಷೇತ್ರಡು ಇಡೀ ಶಿಕ್ಷಕರೇ ಎಂಚ ಉಪ್ಪೊಡೊಂದು ಇಡೀ ಶಿಕ್ಷಣ ಕ್ಷೇತ್ರಕ್ಕೆ ತೋಜಿಪಾಯಿನಾರು ಎನ್ನ ಗುರುಕುಲಾಯನ ರವೀಂದ್ರ ಮಾಸ್ಟರ್ ಎಲ್ಲೆ ರವೀಂದ್ರ ಶೆಟ್ಟಿ ದಂಪತಿಲ್ಲ ಈ ಜೋಕುಲು ಎನ್ನಿರಂಡು ಅಕ್ಲೊಂಜಿ ಉನ್ನತ ಸ್ಥಾನಕ್ಕೂ ಪೋನಾಗ ಆನೆ ರವೀಂದ್ರ ಶೆಟ್ಟಿ ದಂಪತಿಲು ಆ ಶಾಲೆಡ್ ಕೊರ್ನಂಚಿನ ಶಿಕ್ಷಣದ ವ್ಯವಸ್ಥೆಡಿ ಇನಿಯಂಕುಲು ಮಲ್ಲ ಒಂಜಿ ಕ್ಷೇತ್ರಕ್ಕೆ ಎತ್ತದಂದು ಎಲ್ಲ ಈ ಜೋಕುಲು ಒಂಜಿ ಅಕ್ಲೆ ನೆನಪುನಂಚಿನ ಮಲ್ಲ ಕಾಲಲ ಬರ್ರಂಡು ಇನಿ ರವೀಂದ್ರಣ್ಣ ಬಂಡೇರು 1ನೇ ಕ್ಲಾಸ್ದ 10ನೇ ಕ್ಲಾಸ್ದ ಜೋಕುಲೊಂದು ಈ ಜೋಕುಲು ಓಲು ಕಂಡೋಗು ಏಪ ಜೈದಂದು ಗೊತ್ತಿಜ್ಜಿ ಆಂಡ ಯಾನೆ ಎನ್ಮುನೆ 1ನೇ ಕ್ಲಾಸ್ ಉಪ್ಪನಾಗನೇ ಕಂಡೋನು ದತ್ತೊಂದಿತ್ತೆ ಕಂಡೋಡು ನೇಜಿ ನಡೊಂದಿತ್ತೆ ಕೈ ಕೊಯ್ಯೊಂತೆ ಅಂಜನೆ ಭತ್ತ ಬಿತ್ತೊಂತೆ ಫಲೈ ಬಾಡೊಂತೆ ಬರಿ ಮಣ್ಣು ದಿವಂತೆ ಬರಿ ಕಟ್ತೊಂತೆ ಈತ್ ಮಾತ ಬೇಲೆನೆ ಯಾನು 1ನೇ 10ನೇ ಕ್ಲಾಸ್ ಮಲ್ಕೊಂತಂದು ನನದ ಜೋಕ್ಲೆಗೆ ಒಂಜಿ ಆದರ್ಶ ಅವಡು ನಿಖಲ್ನ ಇಲ್ಲದ ಕೈತಲ್ ಓಲಾಂಡಲ ಒಂಜಿ ಕಂಡ ನಡೊಂದಿತ್ತಂಡ ಐಟ್ ಒಂಜಿ ಚೂರು ಅಕ್ಲೆಗೆ ಒಂಚೂರು ಹೆಲ್ಪ್ ಮಲ್ತನ ನಮ್ಮ ಇಲ್ಲದಕ್ಲೆಗೆ ಇನ್ನಿತ ಜೋಕ್ಲೇನೆ ಇಲ್ಲದಕ್ಲು ಬೆನ್ಪವನಿ ಬಾರಿ ಕಮ್ಮಿ ದುಂಬು ಶಾಲೆಗೆ ಹೋನಾಗನೇ ಇಂಕುಲು ದತ್ತದ ಪುಲ್ಯಗಳು ದತ್ತದ ಬೊಕ್ಕ ವರ್ಮಾಂಡನಾಗ ಶಾಲೆಗೆ ಹೋಂತ ಅಂಚಾದ ಆಯ್ನಾತ್ ಕೆಸರಡು ನಿಕಲು ಏತ್ ಸಮಯ ನಿಕಲು ದೊಂಕೊಂದು ಪತ್ತೊಂದು ಇತ್ತರ ನಿಕಲ ಆರೋಗ್ಯಗೂ ಅತೇ ಎಡ್ಡೆ ರವೀಂದ್ರ ಮಾಸ್ಟರ್ ಅಂಚನೆ ಆರ್ನ ಶ್ರೀಮತಿನ ಪುದರನೆ ಇಡೀ ನಮ್ಮ ಮಲ್ಲ ಮಟ್ಟಿಗೆ ಬೋದು ನಿಕಲು ಆ ಶಾಲೆಗೆ ಒಂಜಿ ಎಡ್ಡೆ ಪುದರ್ಗನವಡು ಪೂರ ವಿಭಾಗಡ್ಲ ನಿಕಲು ಎಡ್ಡೆಡ್ಡೆ ಬೇಲೆಯನ್ನು ಮಲ್ತೊಂದು ಬರಡೊಂದು ನಿಕಲ ವಿನಂತಿ ಮಲ್ತೊಂದು ಎನ್ನ ಈ ರೆಡ್ಡೆ ಪಾತೆರನು ಮುಕ್ತಾಯ ಮಲ್ಪೆ. ಜೈ ಹಿಂದ್. ಶ್ರೀಯುತ ತಮ್ಮ ಸ್ವತಃ ಅನುಭವವನ್ನು ನಿಮ್ಮ ಮುಂದಿಟ್ಟಿದ್ದಾರೆ. ಕೃಷಿಯ ಅನುಭವವನ್ನು ಮುಂದಿಟ್ಟದಕ್ಕೆ ಅವರಿಗೆ ಧನ್ಯವಾದಗಳು. ಶ್ರೀಯುತ ಸಂತೋಷ್ ಕುಮಾರ್ ಬೋಳಿಯಾರ್ ಮಾತಾಡಲಿಕ್ಕಿದ್ದಾರೆ. ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಿಕ್ಕಿದ್ದೇವೆ. ಶ್ರೀಯುತ ಸಂತೋಷ್ ಕುಮಾರ್ ರೈ ಮತ್ತು ದೇವರಾಯನಂಜನ ಅರ್ಧನಾರೀಶ್ವರ ದೇವರ ಚರಣ ಭೂಮಿ ದಪ್ಪೆಗಳ ಸಾಷ್ಟಾಂಗ ಅಡ್ಡ ಬೊರಂದು ವೇದಿಕೆ ಪುಣಂಚಿನ ಮಾತ ಗಣ್ಯರು ಡಡ್ಡ ಬೇಲ ಮನ್ಪರೆ ಅಕ್ಲೆಗೆ ಅಭಿನಂದನೆ ಕೊರಂದು ಕಂಡೊಡು ಜೋಕುಲು ಯಥಾಪೂರ್ತರು ಉಂತುದಿಪ್ಪುಡು ಅಕ್ಲೆ ಮೋನೆ ತೂದಾನಾಗ ಇಂಜ ಪಾತೆರ್ಯಾನೆ ಪ್ರಯತ್ನ ಬರ್ಪಜಿ ಈತೆ ಮನ್ಪೆ ಇನಿತ ಉದ್ಘಾಟನೆ ಆಯ್ನಂಚಿನ ಈ ಗೊಬ್ಬು ಕಂಡದ ಕೆಸರಿಡು ಜೋಕುಲು ಗೊಬ್ಬು ನಂಚಿನ ಗೊಬ್ಬು ದಾಲಾ ಒಂಜಿ ವಿಘ್ನೇಜ್ಜಂದ ಭಾರೀ ಶೋಕುಡು ಭಾರೀ ಪೊರ್ಲುಡು ಸಮಾರೋಪ ಆವಡು ಪಂಡು ದೇವೇರಡ ಪ್ರಾರ್ಥನೆ ಐತ ಒಟ್ಟಿಗೆ ಜೋಕ್ಲೆಡೆತ್ತಿನಂಚಿನ ಬೇತೆ 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 ಪ್ರತಿಭೆ ಅವು ನೀರಿಡು ಕೆಸರಿಡು ತೋಜಾವದ್ದು ಕೊರ್ಪುನಂಚಿನ ವೇದಿಕೆ ಮಂದರೆ ಅಭಿನಂದನೆ ಕೊರಂದು ಮಾಧ್ಯಮದ ಬಂಧುಲೆಗಳ ವಿಶೇಷವಾದ ನಮಸ್ಕಾರ ಮಂತೊಂದು ಎನ್ನ ಪಾತೆರವಂತವೇ. ಜೈ ಹಿಂದ್, ಜೈ ಕರ್ನಾಟಕ. ಅಂತ ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಇವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಆಟಗಳು ಪ್ರಾರಂಭ ಆಗ್ತಿದೆ. ಅದಕ್ಕಿಂತ ಮೊದಲು ನಾನು ಒಂದೇ ಮಾತಿನಲ್ಲಿ ಈ ವೇದಿಕೆಯಲ್ಲಿ ಇರುವಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಅಟ್ಟಿನ ವೈದ್ಯನ ಗಟ್ಟಿನ ತಿಂದದ ರಟ್ಟಿನ ಬೆಳಪಾಯಿನ ಆನು ಜೋಕುಳು ಇತ್ತಿನ ತನ್ಯನಗು ಬೆಂಜನ ಬಾರದೆ ಗಂಜಿನ ಉಂಡಿನಂಚಿನ ಪೊಣ್ಣು ಜೋಕುಲ್ನ ಮೂಲು ಭಾರಿ ಪೊರ್ಲುದ ಒಂದು ಕಾರ್ಯಕ್ರಮ. ವಾ ತಾರಾಯ ಕುಣಿತ ಮೂಲಕ ಕ್ರೀಡಾಂಗಣ ಉದ್ಘಾಟನೆ ಮಾಡಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಬೇಳಗಟ್ಟೆ ಮದ್ದೆಲ್ಮಾರಿ ಕನ್ನಡ ಆಟಲು ನಿಖಿಲ್ ಮಾತೆಲ್ಲ ತೀಯರುಳ್ಳರೆ ಮೋಹನ್ ದಾಸ್ ರೈ ಪರಾಡಿ ಎನ್ನ ದಿವ್ಯ ಹಸ್ತರು ಈ ಒಂದು ರಿಬ್ಬನ್ ಕಟ್ ಮಲ್ಪುರ ಮೂಲಕ ಬಾಲ್ಗೆ ಚಾಲನೆ ಕೊಡ್ರಿ. ಜೋರಾಗಿ ಕೈ ಚಪ್ಪಾಳೆ. ಪಣಿ ಪಣಿ ಬಡ್ಸೋಗು ಕೊಗೆ ದಾಯಿಗೆ
ಸಾಕು ಸಾಕು. ಬನ್ನಿ ಆ ಕಡೆ ಬಾಯ್ಸ್. ವಾಲಿಬಾಲ್ ಇದು ಉದ್ಘಾಟನೆ ಬನ್ನಿ ಧೈರ್ಯ. निकल बोटला बारी कुंतले भले भले की तो मलप्लेयर अल्पर्द मलप्लेयर కొందరి ವೆರಿ ಗುಡ್. ಆಹಾ ಅದ್ಭುತ ಅತ್ಯದ್ಭುತ. ಧನ್ಯ ಮಾಡಿಕೊಳ್ಳಿ. ಈಗ ನಾನೊಮ್ಮೆ ಕೇಳ್ತೇನೆ ಹುಡುಗಿಯರಿಗೆ, ಇಲ್ಲಿ ಬನ್ನಿ, ಓಯ್ ಓಯ್ ಇಲ್ಲಿ ಬನ್ನಿ. ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಓಹೋ, ರವೀಂದ್ರನೇ ಭಾರಿ ಅನುಭವಸ್ಥರನ್ನ ತೋರಿದ್ರಿ, ಭಾರಿ ಫಾಸ್ಟ್ ಹೋಗಿರಿ. ಆಯ್ತು, ಒಟ್ಟಿಗೆ ನಮ್ಮ ರೈತುಗಳ ಓಹೋ ಈ ಕಾರ್ಯಕ್ರಮ ಭಾರಿ ಪಾರ್ದನ ಬರೋದು. ಪಾರ್ದನ ಕೇಳುದು ಏನಕ್ಕೆ ಪಾರ್ದನ ಗೊತ್ತಿಲ್ಲ. ಭಾರಿ ಜೋಕುಡು ಪಿರೌನ ನಾಡು ಚಕ್ಕಲ್ ದೊಬ್ಬು. ಹಿಂದೆ ನಾಟಿ ಮಾಡಬೇಡಿ, ಅವರ ಹಿಂದೆ ನಾಟಿ ಮಾಡಬೇಡಿ. ಜೋಕುಲು ಕಲ್ಪೋಡು ನೀನು ಮಾತಾ ನಾವೇನು ವ್ಯಾಪಾರ ನಮ್ಮ ಗೊತ್ತು ಮಾಡ್ತಾರೆ. ಕರ ಮಲ್ಪಿ ಪಕೀರನ್ನೇ ಕರ ಪೊಲಿತ್ ಅಬೆಡ್ ಪಾಡ್ದು ಬೇಪನಗ ತೂ ತೆಕ್ಕಾಂಡೆಂಚ ಅವೇ ಪಾಡ್ದನ ನಟ್ಟಿನದ ಪಾಡ್ದನ. ಜೋಕುಲೆ ಒಂಚೂರು ಕಲ್ಪಲೆ ಮಲ್ಲಕ್ಕಲೆ ಜೋಕುಲು ನಾಡಾದೆ ಕಟ್ಟಾಗಬಾರ್ದು. ಹಾಗೆ ನೋಡಿ ಓಕೆ ಶಬಾಸ್. ಯಾರಿಗೆಲ್ಲ ಗದ್ದೆ ಉಂಟು ಇದರಲ್ಲಿ? ಗದ್ದೆ ಯಾರಿಗೆಲ್ಲ ಉಂಟು? ಒಬ್ರು ಮಾತ್ರ, ಇಬ್ರು. ಯಾವಾಗಲೂ ನಾಟಿ ಮಾಡ್ತೀಯಾ ಮನೆಯಲ್ಲಿ? ಅಮ್ಮ ಮಾಡ್ತಾರಾ? ಅಪ್ಪ ಮಾಡ್ತಾರೆ? ಹಾ ಸರಿ, ಗೊತ್ತಿರ್ಬೇಕಲ್ಲ. ಮಾತೆ ಆ ಕಡೆ ಪಾಯಿಂಟ್ ಹೇಳಿ ಮೇಡಮ್. 13-15 in 7 2 points. Tunga 14-15
1 ಪಾಯಿಂಟ್ ಲೀಡ್ ತುಂಗ. ಅದು ನೋಡೋಣ ಯಾವ ತಂಡ ವಿಜಯ ಮಾಲೆ ಕಡೆಗೆ ವಾಲ್ತಾ ಇದೆ ಅಂತ. ಮತ್ತೆ ಒಂದು ಅಂಕ. ಓಹೋ, 2 ಅಂಕ. 14-16 ಅಲ್ಲ. ಮುಂದಿನ ದಿನಗಳಲ್ಲಿ ಇವತ್ತು ಸ್ಕೂಲ್ ಮಟ್ಟದಲ್ಲಿ ಆದ್ರೂ ಕೂಡ ಯಾವ ತಂಡ ವಿಜಯ ಮಾಲೆಯನ್ನು ತಮ್ಮ ಬಗೆಗೆ ಹಾಕಿಕೊಳ್ಳಲಿದೆ ಅಂತ ಬಲಿಷ್ಠವಾದ ಬಾಲಕಿಯನ್ನು ಹೊಂದಿದಂತೆ 2 ತಂಡಗಳ ಮಧ್ಯೆ ಸೆಣಸಾಟ ಹೋರಾಟ. ಮತ್ತೆ ಒಂದು ಕಡೆ ನಿಧಿ ಶೋಧನ ಕಾರ್ಯಕ್ರಮ ನಡೆಯುತ್ತಾ ಇದೆ. ನಿಧಿ ಶೋಧನ ಕಾರ್ಯಕ್ರಮ ಈ ಗದ್ದೆಯಲ್ಲಿ ನಿಧಿ ಸಿಕ್ಕಿದ್ರೆ ನಿಮಗೆ ಖಂಡಿತವಾಗಿಯೂ ಪ್ರೈಸ್ ಇದೆ. ಆ ನಿಧಿ ನಿಮಗೆ, ಆ ನಿಧಿ ಅಂದ್ರೆ ಅದರಲ್ಲಿ ಅಮೌಂಟ್ ಇದೆ, ಅದು ಕೂಡ ನಿಮಗೇನೆ. ಯಾರಿಗೆ ಸಿಕ್ಕಿದೆ ಅವರಿಗೆ. ಯಾವುದು ಅಂತ ನಮಗೆ ಗೊತ್ತಿಲ್ಲ. ಬೆಳ್ಳಿ, ಚಿನ್ನ, ದುಡ್ಡು ಯಾವುದು ಇರಬಹುದು. ನೋಡಿ, ಒಂದು ಗಂಟೆ ಇದೆ, ಒಂದು ಗಂಟು. 18-16 in favor of Tunga. Yes. 19. Ah. 20-16. 20-16. 4 ಅಂಕಗಳ ಮುನ್ನಡೆಯಲ್ಲಿ ತುಂಗ. ರೋಪ್ ಟಚ್ ಆಗಬಾರ್ದು ಥ್ರೋ ಮಾಡುವಾಗ. ಮತ್ತೆ ಒಂದು ಅಂಕ. ವಿದ್ಯಾರತ್ನ ಶಾಲೆಯ ವ್ಯವಸ್ಥಾಪಕರು, ಮಾಲಕರು 19-21 10 ಅಂಕದ ಮುನ್ನಡೆಯಲ್ಲಿ ತುಂಗ. 1 ಅಂಕದ ಮುನ್ನಡೆಯಲ್ಲಿ ಸಮಾಬಲ ಈಚ್ ಪಾಯಿಂಟ್. ತುಂಗ ಯಾವುದು? ನಿಮ್ಮ ನಿರೀಕ್ಷೆ ಯಾವುದು? ಯಾವ ತಂಡ? ತುಂಗ. ಇಲ್ಲಿ ಕೂಡ ತುಂಗ, ಮತ್ತೆ ಇಲ್ಲಿ ಕೂಡ ತುಂಗ. ಇಪ್ಪತ್ತೆರಡು 21 ಮುನ್ನಡೆಯಲ್ಲಿ ತುಂಗ. ಅಂಕದ ಹಿನ್ನಡೆಯಲ್ಲಿ ಕಾವೇರಿ. 2 ಪಾಯಿಂಟ್ ಇನ್ನು ಆಗಬೇಕು. ಇಪ್ಪತ್ಮೂರು 21 ಬಿಡಬೇಡಿ, ಗಟ್ಟಿ ಹಿಡ್ಕೊಳ್ಳಿ. ಬಿಡಬೇಡಿ. ಇನ್ ಫೇವರ್ ತುಂಗ. ಕಾವೇರಿಗೆ ಅವಕಾಶ ಇದೆ. ನಮಗೆ ಸಮಾನರು ನೀವೆಲ್ಲ. ಸಮ ಲಾಸ್ಟ್ ಇಲ್ಲ. 24-23 1 ಪಾಯಿಂಟ್
ಇಲ್ಲಿ ನಿಮಗೆ ಸರ್ವಿಸ್ ನಿಮಗೆ ಫೈನಲ್ ಪಾಯಿಂಟ್ ಫೈನಲ್ ಪಾಯಿಂಟ್ ತುಂಗ ವಿಜೇತವಾಗಿದೆ. ಅದ್ಭುತ. ಎರಡು ತಂಡಕ್ಕೂ ಕೂಡ ಧನ್ಯವಾದಗಳು. ನಿಧಿ ಶೋಧನಾ ಕಾರ್ಯ ನಿರಂತರವಾಗಿ ನಡೆಯಲಿ. ನಿಧಿ ಶೋಧನಾ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ. ಆ ಗದ್ದೆಯಲ್ಲಿದೆ ನಿಧಿ ಆ ಕಡೆ ಎಲ್ಲಿ ಬೇಕಾದ್ರೂ ಹುಡುಕಿ. ಇಲ್ಲ, ಅದು ಲಾಸ್ಟ್ ಫೈನಲ್ಗೆ ನಿಮಗೆ ಸಿಗದಿದ್ದಾಗ ನಾವೊಂದು ಕ್ಲೂ ಕೊಡ್ತೀವಿ. ಕಾವೇರಿ ಮತ್ತು ಗಂಗಾ. ಅದ್ಭುತವಾದ ಟೇಕನ್. ಪ್ಲೇಸ್ಮೆಂಟ್, ಅದ್ಭುತವಾದ ಪ್ಲೇಸ್ಮೆಂಟ್. ವೆರಿ ಗುಡ್. ಅದ್ಭುತವಾದ 2-5 ಇನ್ ಫೇವರ್. Ah. 7-3. ವಿದ್ಯಾರ್ಥಿಗಳೇ ಇಲ್ಲಿ ಕೇಳಿ, ಯಾರು ಮಣ್ಣನ್ನು ಮೇಲಿಗೆ ಬಿಸಾಡಬಾರ್ದು. ಎಷ್ಟು ಬೇಕಾದ್ರೂ ಆಡಿ, ಮಣ್ಣು ಬಿಸಾಡಬಾರ್ದು. ಮಣ್ಣು ದಕ್ಕೊಚ್ಚಿ ಮೇಲಿಗೆ ಕಣ್ಣಿಗೆ ಪೂರ್ಣ ಡೇಂಜರ್. ಮಣ್ಣು ದಕ್ಕೆರೆಜ್ಜಿ ಗುಬ್ಬಳೆ. ಇನ್ನು ಮುಂದೆ ರನ್ನಿಂಗ್ ರೇಸ್ ಇದೆ, ಹಿಮ್ಮುಖ ಓಟ ಇದೆ. ಹಾಗೇನೆ ಹಿಮ್ಮುಖ ಓಟ ಗೊತ್ತುಂಟಲ್ಲ, ಹಿಂದೆ ಓಡುವುದು, ಹಿಂದೆ ರಿಟರ್ನ್ ರನ್ನಿಂಗ್. ಲೈನ್ ಟಚ್ ಆಗಬಾರ್ದು. ರೆಡಿ. ನಿಧಿ ಸಿಕ್ಕಿದೆ. ನಿಧಿ ಅದು ತೆಂಡೆಲ್ ಉಂಟದ್ರಲ್ಲಿ ಕ್ಲೂ ಕೊಡ್ತೇವೆ. ಅದು ಎಂಡಿಂಗ್ ಪಾಯಿಂಟ್ಗೆ ಕ್ಲೂ ಕೊಡ್ತೇವೆ. ಪಂದ್ಯಾಟ ಎರಡು ಕಡೆಯಿಂದ ಕೂಡ, ಒಂದು ಕಡೆ ವಾಲಿಬಾಲ್, ಇನ್ನೊಂದು ಕಡೆ ಥ್ರೋಬಾಲ್. 4 ತಂಡಗಳು, 8 ತಂಡಗಳಿವೆ. 4 ಟೀಮ್ ಉಂಟು. ಕಾಂಡೆನೆ ಅಟ್ಟಿನ ಮೈತಿನ ಗಟ್ಟಿನ ತಿಂದದೆ ರಟ್ಟೆನ ಬೊಲೆ ಪಾದಿ ವಾಲಿಬಾಲ್ನ ಗೊಬ್ಬೊಂದು ಕೊರೊಂದುಳ್ಳೇರು ತುಕ ಏರ್ ಗಟ್ಟಿ ತನ್ಯನ ಗಟ್ಟಿಯ ಅಟ್ಟಿನ ಮೈತಿನ ಗಟ್ಟಿಯ ತುಕ ತರಡು ಗೊಬ್ಬು ನಕಲು ಮಾತ ಗಂಜಿ ಬಕ್ಕ ಗಟ್ಟಿ ಇಂದು ತಿಂತು ನಕಲು ತುಳೆ ನೀರಿಡು ಗೊಬ್ಬುನಿ ನೀರ್ಲ ಬಂದಾಂಡ ಅದು ಬಣ್ಣಗ ಮಲ್ಪುಳೆ ತುಳೆ ಮೂಲೆ ಉಂಡು ನುವೇ ಕಂಡಾಡು ಒಕ್ಕುಲೆ ಕೈಟು ಒಕ್ಕುಲೆ ಕೊಟ್ಟು ಕಣ ವಚ್ಚಿ ಸಮಬಲದ ಹೋರಾಟ. ಯಾನ್ಲ ಬುಡುಪುಜಿ ಇಲ್ಲ ಬುಡೊಚ್ಚಿ ಸರ್ವಿಸ್ ಯಾರು ಮಾಡಲಿಲ್ಲ ಅವ್ರಿಗೆ ಕೊಡಿ. ರೋಪ್ ಟಚ್ ಆಗಬಾರ್ದು. ಮಧ್ಯಂತರ ಜೋರು
ಕೈ ಚಪ್ಪಾಳೆ, ಸೋತ ತಂಡಕ್ಕೂ ಕೂಡ ಕೈ ಚಪ್ಪಾಳೆ. ಹಾ ಹಾ ಹಾ. ನೋಡಿ ಮಕ್ಕಳೇ, ನಿಮ್ಮ ಸರ್ ಇದ್ದಾರಲ್ಲ, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ವ್ಯವಸ್ಥಾಪಕರು ರವೀಂದ್ರ ಶೆಟ್ಟಿ ಒಳಿದೊಟ್ಟು, ಅವರು ನಮಗೆ ಕೂಡ ಅಧ್ಯಕ್ಷರು. ಯಾವುದರಲ್ಲಿ? ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಉಳ್ಳಾಲ ತಾಲೂಕಿನ ಅಧ್ಯಕ್ಷರಾಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೊಂದು ಜೋರಾಗಿ ಕೈ ಚಪ್ಪಾಳೆ. ಆಹಾ. ಇನ್ ಫೇವರ್ ನೇತ್ರಾವತಿ. ಆಹಾ. वाह, ओ 18-14 in favor नेत्रावती. वाह. Now, ಹಲೋ गंगा गंगा गंगा. ಹಲೋ ಮಕ್ಕಳು ಬೇಕಾದಷ್ಟು ಆಡಿ, ಆದರೆ ಮಣ್ಣು ಬಿಸಾಡಬೇಡಿ. ಇನ್ನೊಬ್ಬರ ಮೈಗೆ ತಲೆಗೆ ಮಣ್ಣು ಬಿಸಾಡೋದು ಬೇಡ. ಗಂಗಾಗೆ ಬಹಳಷ್ಟು ಜನ ಇಲ್ಲಿ. ಗಂಗಾ ಹಿನ್ನಡೆ, ಗಂಗಾ ಹಿನ್ನಡೆ. ಹಾ. ಫೈನಲ್ ಪಂದ್ಯಾಟ ವಾಲಿಬಾಲ್ ಅಲ್ಲ, ವಾಲಿಬಾಲ್ ಪಂದ್ಯಾಟ. ಹೇಳಿ. ದಯವಿಟ್ಟು ಮಣ್ಣಿನಲ್ಲಿ ಒಂದು ಆಟ ಆಡಬೇಡಿ ಅಂತ. ಮಣ್ಣಿನಲ್ಲಿ ನೋಡಿ. ಏಯ್, ಯಾರದು? ನೀನು ಇಲ್ಲಿ ಬಾ, ನೀನು ಇಲ್ಲಿ ಬಾ. ಏ ಹುಡುಗ, ಅವನು 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 ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಅಲ್ಲಿ ಅಲ್ಲಿ ಅವ 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 ನೋಡು, ಅಲ್ಲಿ ಸಿಂಗಲ್ ಹೋಗ್ತಾನಲ್ಲ, ಕರಿ ಅವನನ್ನ. ಬಾಯ್ಲಿ. ಮಣ್ಣು ಬಿಸಾಡಬಾರ್ದು, ಮಣ್ಣು ಬಿಸಾಡಬಾರ್ದು, ಕಣ್ಣಿಗೆಲ್ಲ ಬೀಳ್ತಾರೆ. ವಾರ್ನಿಂಗ್ ವಾರ್ನಿಂಗ್. ಯಾರು ಅಲ್ಲಿ ಮಣ್ಣು ಬಿಸಾಡಿ ಆಟ ಆಡ್ತಾರೆ ಮೇಲೆ ಬರ್ಲಿಕ್ಕೆ ಮೇಲೆ ಬರ್ಲಿಕ್ಕೆ. ಇನ್ನು ಯಾರು ಮಣ್ಣು ಆಡಿ, ನೀವು ಎಷ್ಟು ಬೇಕಾದ್ರೂ ಆಡಿ, ಮಣ್ಣು ಬಿಸಾಡಬೇಡಿ. ಎಸ್. ಯಾವ ಸಾಂಗ್? ಒಂದು ಸಾಂಗ್ ಹಾಕಿ ಒಂದು ಪದ್ಯ ಮಾಡಲಿ. ನಲಿಪಾಡಿ ಜೋಕುಳು. ಪುತ್ತೂರ್ದ ಚಿಕ್ಕಮ್ಮ, ನಂದೂರ್ದ ದೊಡ್ಡಮ್ಮ, ಕೂಲೂರ್ದ ಮೈದಿನಿ, ಕಣ್ಣೂರ್ದ ಮಾಮಿ, ಮದಿಮೆಂಗಿ ಆಡಿಗೆತ್ತ. ಓಹೋ ಮದಿಮೆಂಗಿ ಆಡಿಗೆತ್ತ. ನೋಡಿ, ಈಗ ನಿಧಿಯ ಒಂದು ನಿಮಗೆ ಕ್ಲೂ ಕೊಡ್ತೇನೆ ನಾನು. ಓ, ಅಲ್ಲಿ ಟೀಚರ್ನವ್ರು ಕೂತ್ಕೊಂಡಿದ್ದಾರಲ್ಲ, ಅವರ ಎದುರುಗಡೆ ಇದೆ. ಅಲ್ಲಿ ಅಲ್ಲಿ माशूका मुझे यार चाहिए, ना पैसा चाहिए ना ही करार चाहिए। ये हुस्न का खुमार मेरा तुझ पे है छाया, जो कुर्बान हुआ जो मुझ पे खुश नसीब बड़ा है वो। शराबी क्या शराबी ಸೌಂಡ್ ಅಂತ ಹೇಳಿ ಮಕ್ಕಳೇ. ತುಳು ಒಂಜಿ ಸಾಂಗ್, ತುಳು ಸಾಂಗ್. ಜೋರ್ದ ಒಂಜಿ ಜೋಕುಲು ಮಾತ್ರ ಏರ್ ಸೋಕು ನಲ್ತೇರಿ ಅಲ್ಲಿಗೆ ಒತ್ತಿಗೆ ಕೆಬಿಟ್ಟು ಬಂದ್ಬಿಡಿ. ಫೈನಲ್ ಪಂದ್ಯಾಟ, ಸೆಮಿಫೈನಲ್. ಪಾಯಿಂಟ್ 22-21 ಬಲಿಷ್ಠವಾದ ಎರಡು ತಂಡಗಳ ಮಧ್ಯೆ ಸೆಣಸಾಟ. ಹೋಗಿ ಕೆಳಗೆ,
ಕೆಳಗೆ ಹೋಗಿ. ಸುದ್ದಿ ಕೊಯ್ಯರ ಕೋಯಿ ಸೇರುನ್ಲೆ ಪರಬೈಲೆ ಕಂಡೋದಕ್ಕೆ ಕೊಯ್ಯರ ಕೋಯಿ. ವೆರಿ ಗುಡ್ ವೆರಿ ಗುಡ್. ಬಾ ಸೂಪರ್. ಮುಟ್ಟಾಳೆ ಪತ್ತಿ ಮಾತೆಲ್ಲ ಕೈ ತುಂಬೆರ ಕೋಯಿ. ಏನ್ ಸೋಕು ಮಾಡ್ತಾರೆ ಅಕ್ಲೇಗೆ ಕ್ಲೂ ಕೊಡ್ಪ. ಸುದ್ದಿ ಕೊಯ್ಯರ ಕೋಯಿ ಸೇರುನ್ಲೆ ಪರಬೈಲೆ ಕಂಡೋದಕ್ಕೆ ಕೊಯ್ಯರ ಕೋಯಿ. ಲಾಸ್ಟ್ ಪಾಯಿಂಟ್, ಫೈನಲ್ ಪಾಯಿಂಟ್. ಎಷ್ಟು ಪಾಯಿಂಟ್? ಎಷ್ಟು? 24-23. ಒಂದು ಅಂಕದ ಮುನ್ನಡೆಯಲ್ಲಿ. ಓಹೋ ಹೋ ಹೋ, ನೇತ್ರಾವತಿ, ಗಂಗಾ, ನೇತ್ರಾವತಿ ವಿಜಯಮಾಲೆಯನ್ನ ತಮ್ಮ ಬಗಲಿಗೆ ಹಾಕಿಕೊಂಡಿದೆ. ಫೈನಲ್ಗೆ ನಿರ್ಗಮನವನ್ನ ಮಾಡಿದೆ. ಕುಮಾರ್ ಶೆಟ್ಟಿ ಉಳಿದೊಟ್ಟು ಆದರ್ಶ ಕೃಷಿಕ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಫಸ್ಟ್ ಪಂದ್ಯಾಟ ವಾಲಿಬಾಲ್. ಹಿಡ್ಕೋ ಅದೇ ಹಿಡ್ಕೋ. ತುಳೆ ನಿಧಿ ಟಿಕೆಟಿದೆ. ಓಹೋ ಓ ಇಂದು ಮಾತ್ರ ನಿಧಿ ಅಂದು ತೋಜುಲು ಅಂದಿರಬೇಡ. ಇಂದು ಹತ್ತಿಗೆ ಇಂದು ನಿಧಿ ಹತ್ತಿಗೆ ಇಂದು ಬತ್ತಿನೇರು, ನಾಡ್ದು ಬತ್ತಿನೇರು. ಇಲ್ಲಿ ಬಾ. ನಿನ್ನ ಹೆಸರು ಹೇಳು. ಅಫ್ವಾನ. ಯಾವ ಕ್ಲಾಸ್? 10th B. ಈ ಮೊದಲು ನಿಧಿ ಶೋಧನೆ ಎಲ್ಲಿಯಾದರೂ ಮಾಡಿದ್ಯಾ? ಇಲ್ಲ, ಫಸ್ಟ್. ಬೇರೆ ಕ್ರೀಡೆಯಲ್ಲಿ ಯಾವುದರಲ್ಲಿದ್ದಿ ನೀನು? ಯಾವುದರಲ್ಲಿಲ್ವಾ? ಅದು ಅಲ್ಲ, ಶಾಲೆಯಲ್ಲಿ ಎಲ್ಲ ಇದರಲ್ಲಿ ಕಾಂಪಿಟೇಷನ್ಗೆ ಹೋಗಿದ್ಯಾ? ಇಲ್ಲ. ಎಲ್ಲಿ? ಮನೆಯಲ್ಲಿ? ಕಾಣಕೆರೆ ಎಲ್ಲಿ ಆಯಿತು? ಇದು ಹೌದಾ ಅಲ್ವಾ ಅಂತ ನನಗೆ ಕೂಡ ಡೌಟು. ನೋಡುವ. ನಿಧಿ ಟಿಕದಿನ ಬಲ್ಲೆ ಗಿರ್ಬ ಹತ್ತಂದಾಂಡ ನಿರಾಶೆ ಮಾಡಬೇಡಿ. ಈಗ ನಿಧಿ ಶೋಧನೆಯಲ್ಲಿ ರವಣ್ಣ ನೆಕ್ಕೊಂದು ಗಿರ್ಬುಳಿ ಬಕ್ಕ ಈ ಪನೋಡು ನೆತ್ತ ಬಗೆಟ್ಟು ನಿಧಿ ನೀವತ್ತೆ ಡೌಟ್ ನೋಡಿ. ಬಾ ಸಪ್ಪಣ್ಣ ಅವಳ ಹತ್ರ ಕೊಡಿ. ಅಫ್ವಾನ ಬಾ, ಈ ಕಡೆ ಹಿಡ್ಕೊಂಡು ಬಾ. ಸ್ಟೇಜ್ಗೆ ಬರ್ಲಿ. ಈಗ ಮೇಲೆ ಕೈ ಮೇಲೆ ಜೋರಾಗಿ ಕೈ ಚಪ್ಪಾಲೆ. ಅಫ್ವಾನಗೆ ಹೋಗಿ. ಬೆಕ್ಕುಮರಿ ಅಲ್ಲಲ್ಲ, ಸರಿ ನೋಡಿ. ಹೌದು, ಜೋರಾಗಿ ಚಪ್ಪಾಳೆ. ಜೋಕುಲೆ ನಾಡೋಡು ತನ್ನ ಮಲ್ಲಕ್ಲೆಗ ಒಂದು ಕೂಡ 50-50. ಅಫ್ವಾನ ನಾನು ಡ್ಯಾನ್ಸ್ ಮಾಡಿಸಿದ್ದೇನೆ, ನನಗೆ 50-50. ಬಲ್ಲಿಂದು 1-5 1-5-2
5-2 ಮುನ್ನಡೆಯಲ್ಲಿ ತುಂಗ. 4-2 ಎಸ್. ರೆಡಿ ಆಡಿ. ತೀರ್ಪುಗಾರರ ತೀರ್ಮಾನ ಅಂತಿಮ ತೀರ್ಮಾನ. ಗ್ರೌಂಡ್ ಆ ಕಡೆ ಉಂಟು ಭಗವಾನ್ ಅಣ್ಣ, ಅವೇನೆ ಸರಿಯಾ? ಅಫ್ವಾನಾಗೆ ಬಂಪರ್ ಪ್ರೈಸ್ ಸಿಕ್ಕಿದೆ. ಜೋರಾಗಿ ಕೈ ಚಪ್ಪಾಳೆ. ಅಫ್ವಾನ, ನಿನ್ನ ತಂದೆ ದುಬೈಯಲ್ಲಿದ್ದಾರೆ, ನನಗೆ ಕೊಡು, ಅದು ಬೇಡ. ಎಷ್ಟುಂಟು 1,000, 2,000, 3,000, 4,000, 5,000, 1. ಕಂಗ್ರಾಟ್ಸ್ ಅಫ್ವಾನ, ಕಂಗ್ರಾಟ್ಸ್. ಒಂಜಿ ಪದ್ಯ ಬಾಟ್ಲೆ ಜೋಕ್ಲೆಗೆ ಕೊಸಿಟಿನಲ್ಲಿ ಪಡ ಅಫ್ವಾನಿಗೆ ಸಿಕ್ಕಿನ, ಅಫ್ವಾನಿಗೆ ಪ್ರೈಸ್ ಸಿಕ್ಕಿನ ಕೊಂಜಿ ಪದ್ಯ. ಡ್ಯಾನ್ಸ್ ಮಾತಾಡಲ ಮಲ್ಪಡು. ಓ ಪದ್ಯವು ಓಲಾವು ಹಿಂದಿಲ, ಇಂಗ್ಲೀಷಿಲ, ಕನ್ನಡಲ, ತುಳುಲ ಒಯ್ಕಲ ನೆಲಿಪುನಿ. ವಾ ವಾ ముసుంటుకు రట్టుండే మల్లేజీ. ಕೆಸರು ರಟ್ಟಂಡೆ ಆರೋಗ್ಯದ ರಕ್ಷಣೆಗೆ. ಓ ಮತ್ತೆ ಬಂಧುಗಳೇ, ಭಗಿನಿಯರೇ, ಇಂದಿನ ರಾತ್ರಿ ನಿಮ್ಮ ಮುಂದೆ ಮುಂದಿನ ಹಾಡನ್ನು ಪ್ರಸ್ತುತಪಡಿಸುತ್ತಿರುವ వచ్చి చెప్పేస్తుండే అంటే ఓసారి పోతే ఓసారి చాటు మాటుగా సయ్యంటే ఓసారి పూలడితే ఓసారి నగలడితే ఓసారి సాదా సీదా చీర కట్టెట్టే ఓసారి వాళ్ళు ఇసుకుంటే ఓసారి ఓసారి ఇళ్ళ సిమ్ముతుంటే ఓసారి ఓసారి నీళ్ళు తోడుతుంటే నిజంగా ఓసారి పట్టుండే నువ్వు నూరుతున్నప్పుడు సొక్కారేస్తున్నప్పుడు నీ ఉంటే వాసన తెగుర్కొచ్చినప్పుడు గండు కట్టుకొని పడుకున్నప్పుడు అలసిపోయినవు ఆవరించినప్పుడు పట్టుండే ఫీలింగ్స్ వచ్చి వచ్చి తొంపేస్తుండే ఫీలింగ్స్ వచ్చిండే ఫీలింగ్స్ వచ్చి వచ్చి చంపేస్తుండే ఫీలింగ్స్ తరుణు తుడిచినప్పుడు
ಸಾಂಗ್ ಚೇಂಜ್ ಅವ್ರಿಗೆ ಜೋಕುಳ್ಳ ಬಾರಿ ನೆಕ್ಕುಳ್ಳೆ ಜೋಸುಗುಳ್ಳೆ ಹಾಂ ಪಾಯಿಂಟ್ ಏತಂడి 7:15 16 ಸೋದನೆಡೆ ಅಯ್ಯುವ ಎಂಕಲ ಕೊರಡು ಬಂತ ನೋದೈತೆ ಒಣತ್ತು ಮಲ್ತಿ ಜಾಲಿ ಅಲ್ಲ ಅಪ್ಪಣ್ಣನ ಮಿಗ್ದಿಯ ಅತ್ತೊಂದು ಕ್ಲಿಯರ್ ಅಂತ ಉಳ್ಳ अरे स्प्रिंकलर स्टार्ट स्प्रिंकलर पूरा कबाब मैगी नूडल्स तक लाडे बोले कबाब मैगी नूडल्स तिंदी नकल मूल सॉन्ग पाडुवे 0-6-0 ಮುನ್ನಡೆಯಲ್ಲಿ ಯಾರು ಯಾವುದು ಗಂಗಾ 0-6 2-6 3-6 ನಿರಂತರ ಸರ್ವಿಸ್ 4-6 ಅದ್ಭುತವಾದ ಸರ್ವಿಸ್ 7-4 5-7 దాన్ని అండి అల్ప అవును దాన్ని అండి 22-15 16-22 16-22 रोमांचನ
നേരത്ത് കണ്ണിന് മുട്ടുന്ന നേരത്ത് നേരത്ത് ഓർമ്മ തട്ടുന്ന നേരത്ത് നേരത്ത് ഓരോരോ നേരവും നീയുള്ള നേരത്ത് വന്നല്ലോ ഫീലിങ്സോ വന്നല്ലോ ഫീലിങ്സോ വന്നു വന്നു പോകുന്നല്ലോ ഫീലിംഗ് ഫീലിങ്സോ ಪ್ಲೇ ಉಂಡುದು ಬರಡೆ ಹುಡುಗಿಯರು ಮಾತ್ರ ಈಗ ಹುಡುಗಿಯರಿಗೆ ಹುಡುಗಿಯರಿಗೆ ಹುಡುಗರಿಗೆ ಇಲ್ಲ ಹುಡುಗರಿಗೆ ಹುಡುಗರದ್ದು ಸ್ಪರ್ಧೆ ಮುಂದುವರಿಸಬಹುದು. ಹಾ ಓಕೆ. ಅದ್ಭುತವಾದ 12 ಇಸ್ವಾ ಫೋನತ್ತ 10 பதினாடி 10 பதினாடி ವಿಶ್ವ ವಿಶ್ವನಾಥ ಅದ್ಭುತ ಶೈಲ್ ರವರ ಅದ್ಭುತ ಆಟ. 11 ಓಪ 11 ಆಫ್ ಇಸ್ಮಾಯಿಲ್. ಸೈನ್ ಓಹೋ ಅದ್ಭುತವಾದ ಆಟ. ಎಲ್ಲ ಬುಡ್ಪುಜಿ ಇಲ್ಲ ಬುಡಚ್ಚಿ. ಯಪ್ಪ 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 ಪ್ರೀದಾಯ್ ಯಾ pitch 13 off ಅಲ್ಲ 12 off 13 off ಸರ್ವಿಸ್ ಮ್ಯಾನ್ ಯಾರದು? ಶೈನ್. ಅದ್ಭುತ ಶೈನ್. ಕೀರ್ತಿ ದೊಡ್ಡದು ಔಟ್. ಮತ್ತೆ ಸಮ ಓ ಪಿಚ್ ವಿಶ್ವನಾಥ. ಓ ಅದ್ಭುತ. ಡ್ಯಾಶಿಂಗ್ ಆಗ್ಲಿಲ್ಲ. ಯಾರು ಗೇಮ್ ಆಫ್? ಯಾರು ಗೇಮ್ ಆಫ್? ಕಾಶಿಯಿಂದ ಬಂದ ವಿಶ್ವನಾಥ, ಊರು ನಿನ್ನ ಬಾಣ. ಅದ್ಭುತವಾದ ಆಟ, ರೋಮಾಂಚನ. ಫಸ್ಟ್ ಪ್ರೈಸ್ goes to ತುಂಗಾ, ಸೆಕೆಂಡ್ ಪ್ರೈಸ್ ಗಂಗಾ. ಜಿದ್ದಿನ ಆಟದಲ್ಲಿ ತುಂಗಾ ಫೈನಲ್ ಪ್ರವೇಶ ಮಾಡಿದೆ. ಫೈನಲ್ ಅಲ್ಲಿ ತುಂಗಾ ಫಸ್ಟ್. ಹೆಚ್ಚಿನ ಅಂಶ ಈ ಟೀಚರ್ ಭಾರಿ ಹೋಪ್ಸುಡು ಟೀಚರ್ ಇರೋ ಬುಧರಂಜಿನೆ. ಭಾರತಿ ಟೀಚರ್
ಭಾರಿ ಜೋಶ್ ಹಿಡಿತೀರಿ, ತುಂಗಾಗೆ ಭಾರಿ ಸಪೋರ್ಟ್ ಮಾಡ್ತೀರಾರು ಅಂಡ ಮಾರ್ಕ್ ಇಡತ್ತೆ. ಎರಡು ತಂಡಗಳ ಧನ್ಯವಾದಗಳು. ಹಿಮ್ಮುಖ ಓಟ ಮತ್ತು ರನ್ನಿಂಗ್ ರೇಸ್. ಮಕ್ಕಳು ದಯವಿಟ್ಟು ಕಂಬವನ್ನು ಏನಿದು ಬೇಡ, ಕಂಬ ಬೀಳಲಿಕ್ಕೆ ತಯಾರಾಗಿದೆ, ಕಂಬ ಮುಟ್ಟಬೇಡಿ, ಕಂಬ ಮುಟ್ಟುವುದು ಬೇಡ. ಮೇಕಿನ ಕೊಲ್ಕೆ ವರದರಾಜ ಮಾನಯ್ಯವರ ಪಾತ್ರ ಕೂಡ ಇದೆ. ನಾನು ಆಗಲೇ ಸ್ವಾಗತ ಮಾಡೋಕೆ ಹೇಳಿದ್ದೆ. ನನಗೆ ಯಾವತ್ತೂ ಕೂಡ ಪ್ರತಿ ವರ್ಷ ಬಹಳ ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಿರುವಂಥ ವರದರಾಜ ಮಾನಯ್ ನಮ್ಮ ಜೊತೆ ಇವತ್ತು ಬಂದು ಸೇರಿದ್ದಾರೆ. ಅವರು ಒಂದು ಬಾರಿ ಅವರನ್ನು ಸ್ವಾಗತಿಸಬೇಕು ಅಂತ ನಾನು ಮಾಡ್ತಿದ್ದೇನೆ.
ಗಟ್ಟಿ ಇದೆ ಗಟ್ಟಿ. ಹಾ ವಾ ಅವೇ ಬಿಡ್ತೇರಿಯ ಬಲ್ಲೆ. ಆ ಮಂಜೊಟ್ಟಿಗೆ ಬರೋದುಂಡು ಒಂಜಿ eru ಮೂರ್ದು ನಲ್ಪ ಆ ರಡ್ಡು ಮೂರ್ದು. ವಾ 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 ವೆರಿ ಗುಡ್ ವೆರಿ ಗುಡ್. ವಾ ಈ ಕಡೆ ಬನ್ನಿ. ಬನ್ನಿ ಬರ್ಲಿ 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 ಬರ್ಲಿ. ಎಸ್ 1 2. ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ. ಬೂರ್ದಲೆ ಲಕ್ಕೋಡು ಬೂರ್ದ ಲಕ್ಕೋಡು. ಬಲೆ ಚಪ್ಪಾಳೆ ಚಪ್ಪಾಳೆ. ಓ ಹೋ 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 ಬರ್ಲಿ ಬರ್ಲಿ. ಓ ಫಾಸ್ಟ್ ಫಾಸ್ಟ್ ಫಾಸ್ಟ್. ಈ ಕಡೆ ಈ ಕಡೆ ಈ ಕಡೆ ರೈಟ್ಗೆ 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 ನಿಲ್ಲಿ. ನೀವು ಹೋಗ್ಬೇಡಿ ರೈಟ್ಗೆ. ಬಾ ಬಾ ಬಾ. ವಾ ಬನ್ನಿ 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 ಮುಟ್ಟಬೇಕು. ಹೇಳಿ ಇಲ್ಲಿ ಬನ್ನಿ. ಓ ಹೋ ಹೋ ರೈಟ್ಗೆ ತಗೊಳ್ಳಿ. ಏ ತಿರ್ಗಬಾರ್ದು ತಿರ್ಗಬಾರ್ದು. ರೈಟ್ ರೈಟ್ ರೈಟ್ಗೆ ಬನ್ನಿ ರೈಟ್ಗೆ ಬನ್ನಿ ರೈಟ್ಗೆ ಬನ್ನಿ ರೈಟ್ಗೆ ಬನ್ನಿ. ರೈಟ್ ಸೈಡ್ ರೈಟ್ ಸೈಡ್ ರೈಟ್ ಸೈಡ್ ರೈಟ್ ಸೈಡ್. ಈ ಕಡೆ ಈ ಕಡೆ ಈ ಕಡೆ. ಟರ್ನ್ ಆಗ್ಬಾರ್ದು. ಬೂರಿಯಲ್ 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 ಲಕ್ಲೆ 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 ಲಕ್ಲೆ. ವಾ ಬಲೆ ಬಲೆ ಬಲೆ. ಓ ಹೋ 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 ಹೋ. ಪೂರ್ತಿ ಲಕ್ಲೆ ಲಕ್ಲೆ ಲಕ್ಲೆ. ವಾ 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 ಕೈ ಚಪ್ಪಾಳೆ. ಗೊಬ್ಬೆ. ಓ ಹೋ ವಾ ವಾ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಈ ಕಡೆ ಈ ಕಡೆ ರೈಟ್ ರೈಟ್. ವಾ ಬಾ 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 ಬಾ. ಓ ವಾ 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 ಬಾ 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 ಬಾ. ಈ ಕಡೆ ಬಾ ಬಾ ಬಾ. ಯಾರು ಹೇಳು ಹೇಳು ಹೇಳು. ಎಸ್ ನೀನು ಹೊರಗೆ ನೀನು ಹೊರಗೆ. ಯಾರೆಲ್ಲ निहारिका नुआ अभी भी मेरी नच लेना मेरे नाल नच लेना नजर पर तक लांगी दिल तेरा सोनी कुड़ी नच लेना अभी भी मेरी नच लेना मेरे नाल नच लेना सोनी कुड़ी नच लेना नजर पर तक लांगी दिल तेरा रख लांगी मैं तेरे नाल नच लांगी मैं तेरे नाल नच लांगी रेडिया यस This one coming straight from out of the dancer. वाह वाह वो फाइनल फाइनल वो रट्टी जन बूर्दु नींदोंदुले बलिबुले 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 लकड़े वाह 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 वेरी गुड वाह बन्नी 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 ಎದ್ದು ಬರಬಹುದು ಬನ್ನಿ 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 ರೈಟ್ ಗೆ ಬನ್ನಿ ರೈಟ್ ಗೆ ಬನ್ನಿ ಫಸ್ಟ್ ಅಲ್ಲಿ ಫಸ್ಟ್ ಯಾರಲ್ಲಿ ಯಾವಾಗ ಏನಾಗಿತ್ತು ಇವತ್ತು ಹೇಗೆ ಬಂದದ್ದು ಇರ್ಲಿಲ್ವಾ ಎದುರುಗಡೆ ಫಸ್ಟ್ ಟೈಮ್ ಮೊದಲು ಆಡಿದ್ಯಾ ಏನಾಗಿದೆ ಎರಡು ಇಬ್ರಿಗೂ ಕೂಡ ಧನ್ಯವಾದಗಳು ಒಮ್ಮೆ ಜೋರಾಗಿ ಕೈ ಚಪ್ಪಾಳೆ ಬಾಯ್ಸ್ ಹೋಗಿ ಬಾಯ್ಸ್ ಹೋಗಿ 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 ಬಾರಿ ಮಲ್ಲ ಅಗರ್ಭ ಶ್ರೀಮಂತೇರಿ ಅವತ್ತಂದೆ ಬಾರಿ ಮಲ್ಲ ಒಂಜಿ ದನಿ ನಕ್ಲು ಆದಿತ್ತದ ಅವು ಆ ಇಲ್ಲಿ ಉಪ್ಪೋಡೊಂದು ಎಣ್ಣ ಒಂಜಿ ಅನಿಸಿಕೆ ರವೆಣ್ಣ ಮೊದಲ ಮಾರು ಪಾಲಿಕೆದ ಆ ಒಂಜಿ ಗುತ್ತದ ಇಲ್ಲೆ ಅವು ಇನಿಕ್ಲ ಏತ್ತು ಒಂಜಿ ಪೊರ್ಲು ತೋಜುಂಡು ಆ ಕಾಲ ಈ ಗ್ರಾಮ ಪೂರ ಎಂಚ ಆದಿತ್ತಿಂದು ದೇವರೇ ಗೊತ್ತು ಇತ್ತ ಪೂರ ರೋಡ್ ಮಲ್ತೇರಿ ದುಂಬು ಈ ಟೀಚರ್ಗೆ ಗೊತ್ತುಂಡದು ಟೀಚರ್ ಈ
वाह 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 भले 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 वाह पूछले लकले लकले वेरी गुड राइट 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 के भले वाह 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 राइट के बन्नी राइट के आಯ್ತಾ ओ आ बूढ़िए लकोले भले 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 इंची भले राइट के भले राइट के भले वाह 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 आ ಒಂದು ಆ ಎರಡು ಕುದಾರ್ ಓ ಹೋ ಹೋ ಆ ಓ 0-2 वाह 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 ओ हो अद्भुत कई चप्पाले ओ हो नंबर 7 ಬರ್ತಾ ಇದೆ ನಂಬರ್ 30 ಒಂದು ಎರಡು ಆಡತೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ರೆಡಿಯಾ तुला येते यस राधाकृष्ण रेडी हाँ रेडी वो फाइनल वाह वो शाबाश नंबर 11 वाह वो शाबाश हाँ वो 1 2 yes first second ಒಂಜಿ ಬಲೆ ರನ್ನಿಂಗ್ ರೇಸ್ ಉಂಟು ಪಿರ ಭಗವಾನ್ ಬಲೆ ಊರ್ವಿ ಒಮ್ಮೆ ವೇದಿಕೆ ಹತ್ತಿರ ಬರಬೇಕು ಊರ್ವಿ ವೇದಿಕೆಯ ಮೇಲೆ ಬರಬೇಕು ಊರ್ವಿ ಎಲ್ಲಿದ್ದಾಳೆ वो बलतेरे वो हो वाह स्पीडे वाह ಎದುರು ಪಿಟಿ ಉಷಾ ವಾಹ್ 1 2 3 ಓ ಹುಳ ವಾಹ್ ಸಬಾಸ್ ಓ ಹೇಳಿ ಬಾ ವಾಹ್ ಅರಿಯಪ್ ವಾಹ್ 1 2 3 ಇದು ವಾಹ್ ಭಲೆ ಮೂರು ಲಕ್ಷ ಮೂರಾಡು ಭಲೆ ಹೇಳಿ ಫಾಸ್ಟ್ ಹಾ 1 2 3 ಅಲ್ಲ ಮೂಜಿದೆ ಪಡ್ತಾ ಮೂಜಿ ಹಾ ಆರಂಟಿ ಮೂಜಿ ರಾಧಾಕೃಷ್ಣರ ಕ್ರಾಸ್ ಆಡು ಲಾಗಿರೇಜಿ ಕ್ರಾಸ್ ಆಡು పల్లెకి లాగినట్టే క్రాస్ ఆడు వా
వా పొన్ను జోకులే దుమ్ము లక్కమ్మ లక్కల్తే ఓయ్ హా 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 ఆ ಒಂಜಿ ಆ ರಡ್ಡಿ ಒಂಜಿ ರಡ್ಡು ಸರಿ ಅಗ್ಗ ಜಗ್ಗಟ್ಟು ಉಂಟು ರಾಕೇಶ್ ಸರ್ ರಮೇಶ್ ಸರ್ ರೆಡಿಯಾಗಿ ತಗಫಾರ್ ಅಗ್ಗ ಜಗ್ಗಾಟಕ್ಕೆ ರೆಡಿಯಾಗಿ ಓ ಬುಡ್ತೇರಿಯ ಬಲ್ತೇರಿಯ ಎದುಕುಳು ವಾ 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 ವೆರಿ ಗುಡ್ ಆ ಒಂದು ಓ ಓ ಓ ಒಂದು ಎರಡು ನೀವು ಆ ಕಡೆ ಹೋಗಿ ಆ ಮಡಿಕೆ ಹೊಡೆಯುವ ಸ್ಪರ್ಧೆ ಆ ಕಡೆ ನಡೀತಾ ಉಂಟು. ಆಯ್ಡ ನಂಬರ್ ಕೇಳಿಲ್ಲ ಏತಂದ ನಂಬರ್ ಏತೆ ಗೊತ್ತಿಜ ಗೊತ್ತಿಜಿನ ಆಯ್ಡ ಸೊಂಟ ಅವೇ 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 ವಾ ಹಾಕಿ ಆವಾ ಓ ಹೋ 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 काहीतरी येते तोजुनाग टाइम करूची आयक तोजुनो दपले अंचा मुट्टाई नडक दपुने 8 ಮೆಂಬರ್ ಉಂಟು ಅದರಲ್ಲಿ 8 ಮೆಂಬರ್ ಉಂಟು 7 ಮೆಂಬರ್ Captain, get ready. Hey, pick up the rope. Ready? Ready? Wah. Anjilati. Wah. ಅವ ನೀರು ಕೊರ್ಲೆ ಅಲ್ಲಿಗೆ ಅಕ್ಷರ ಇದ್ದಾರಲ್ಲ ನಿಮ್ಮಲ್ಲಿ ನಿಮ್ಮ ಜನ ಎಲ್ಲಿದ್ದಾರೆ ಕರೆಯಿರಾ ಹಲೋ ನಿಮ್ಮ ಜನ ಎಲ್ಲಿದ್ದಾರೆ ಕರೆಯಿರಿ ಈ ಕಡೆ ಆಗ್ಲಿಲ್ಲ Get ready. ಸಮ ವೆರಿ ಗುಡ್ ವಾ ಅಂಚಿಲತ್ತಿ ಅವ ಬಂದ್ರು ಹೋ ವೆರಿ ಗುಡ್ ವಾ ಜೋರಾಗಿ ಕೆಂಚಪ್ಪಳೆ ಹೋ ಪಾಯಿಂಟ್ ಟೈ ಆಯಿತು 1 ಈಚ್. ಈಗ ಕ್ರಾಸ್ ಮಾಡ್ತೇವೆ. ಕ್ರಾಸ್ ಮಾಡಿದಾಗ ಗ್ರೌಂಡ್ ಚಾಯ್ಸ್ ಮಾಡ್ಬೋದು. ಈಗ ಮೇರ ನಿಖಿಲ್ ಈಮೇಕ್ ಬರೋಡ್ಗೆ ಈಮೇಕ್ ಬಲ್ಲಿ ಗೆಟ್ ರೆಡಿ ಕ್ಯಾಪ್ಟನ್ ಗೆಟ್ ರೆಡಿ ಪಿಕ್ ಅಪ್ ದ ರೋಪ್ ರೆಡಿ ವೆರಿ ಗುಡ್ ವಾ ಲಕ್ಕಲೆ
ಓ ಹೋ ಹೋ ವಾಹ್ 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 ಮೆಂಬರ್ ಸರಿ ಉಂಟಾ? ಎಸ್ ಕ್ಯಾಪ್ಟನ್ ಗೆಟ್ ರೆಡಿ ಪಿಕಪ್ ದ ರೋಪ್. तेरा नशा नशा तेरी ಗೆಟ್ ರೆಡಿ ಪಿಕಪ್ ದ ರೋಪ್. नशा तेरी ರೆಡಿ ಹಾ 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 ಓ ಹೋ 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 ಹಾ ಹಾ ಕ್ಯಾಪ್ಟನ್ ಬನ್ನಿ ಕ್ಯಾಪ್ಟನ್ ಬನ್ನಿ ಕ್ಯಾಪ್ಟನ್ ಬನ್ನಿ ಬಾಯ್ಸ್ ಬನ್ನಿ ಬಾಯ್ಸ್ ಕ್ಯಾಪ್ಟನ್ ಹಗ್ಗ ಜಗ್ಗಾಟ ಆಗ್ತಾ ಉಂಟಲ್ಲಿ ನೋಡಿ ಅಲ್ಲಿ 4 ಕ್ಯಾಪ್ಟನ್ ಬನ್ನಿ ಕ್ಯಾಪ್ಟನ್ ಗೆಟ್ ರೆಡಿ ಪಿಕಪ್ ದ ರೋಪ್ ರೆಡಿ ಹಾ 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 ಹೀಗೆ ಮಾಡಿ ನೋಡಿ ಹೀಗೆ ಮಾಡಿ ರೆಡಿ ರೆಡಿ ಗೆಟ್ ರೆಡಿ ಈ ಕಡೆ ಬನ್ನಿ ಓಯ್ ಮಕ್ಕಳೇ ಹಲೋ ಕ್ಯಾಪ್ಟನ್ ಕ್ಯಾಪ್ಟನ್ ಗೆಟ್ ರೆಡಿ pick up the rope ready oh ho 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 ತುಂಗ ಫೈನಲ್ಗೆ ಪ್ರಶಸ್ತಿಯನ್ನು ಗೆದ್ದಿದೆ ತುಂಗ. 2 ತಂಡಕ್ಕೂ ಧನ್ಯವಾದಗಳು. ಅಡಿಕೆ ಹೊಡೆಯುವ ಸ್ಪರ್ಧೆ ಹುಡುಗಿಯರಿಗೆ ಇಲ್ಲ, ಹುಡುಗಿಯರಿಗೆ ಮಡಿಕೆ ಬೇಡಂತೆ, ಅವ್ರಿಗೆ ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಹೋಗ್ಲಿ ಅಂತ. ಎಸ್ ಸಾಕು. ಹುಡುಗರು ಹುಡುಗಿಯರು ಡ್ರೆಸ್ ಚೇಂಜ್ ಮಾಡಿ ಹೋಗಿ ಬೇಗ ಬೇಗ ಬೇಗ.
ಹಾ ರೆಡಿ 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 ಓಕೆ ಕ್ಯಾಪ್ಟನ್ ಬಸ್ ಮಾಡಿ ಎರಡು ಎಕ್ಸ್ಟ್ರಾ ರೆಡಿ ರೆಡಿ ಅಲ್ಲಿ ಮೆಂಬರ್ಸ್ ಚೆಕ್ ಮಾಡಿ ಕ್ಯಾಪ್ಟನ್ ಗೆಟ್ ರೆಡಿ ಕ್ಯಾಪ್ಟನ್ ಅಪ್ ಹಗ್ಗ ಬಿಡಿ ಒಂದು ನಿಮಿಷ ಅಲ್ಲಿ ಹಗ್ಗ ಇಲ್ಲ ಓಯ್ ಹಗ್ಗ ಬಿಡಿ ಹಗ್ಗ ಬಿಡಿ ಹಗ್ಗ ಬಿಡಿ ಹಗ್ಗ ಎಲ್ಲ ಇದೆ ಆ ಕಡೆ ಎಲ್ಲ ಇದೆ ಆ ಕಡೆ ಓಯ್ ಕ್ಯಾಪ್ಟನ್ ರೆಡಿ ಯಾ ಆಹಾ ಹಾ ಹಾ ವಾಹ್ ಶಬಾಷ್ ಶಬಾಷ್ ಸಮ ಹಚ್ಚಿರಂತೆ ಇಂಚಿರಂತೆ ವೆರಿ ಗುಡ್ ಓ ಹೋ ಹೋ ಸಮ ಹಚ್ಚಿರಂತೆ ಇಂಚಿರಂತೆ ಮಲ್ಕೊಂಡು ಆ ರೈಟ್ ಇಡ್ಬೋದು ಆ ಬಿಡಬಹುದು Seven members. Ready? Captain, get ready. Pick up the rope. Ready? Oh, ho, ho. Hogle. Sama. Oh, ho. Sama. Oh. Oh, baru itu. Oh. Bisa tidak ada. Wah. I'll give it a try. Take my hand, stop, put on the man on the jukebox, and then we start to dance. And now I'm singing like, girl, you know I won't show up. Your love was handmade for somebody like me. Come on now, follow my lead. I may be crazy, but I might be sick. That's the talk to run. Up on my waist and
ಫೈನಲ್ ಗೆ ಬನ್ನಿ ಕ್ಯಾಪ್ಟನ್ ಗೆಟ್ ರೆಡಿ ಪಿಕ್ ಅಪ್ ದ ರೋಪ್ ರೆಡಿ Captain! Pick up that up! Ready? ಇಲ್ಲಿಗೆ ಬರೋದು DJ Vivian in the mix.